ಕಾವಡಿ ಪೀರನ ತಂದೆ ಹೆಸರ ಏನಪ್ಪಾ ಅಂತಂದ್ರನ ಹರಣಾಲಿ. ಹೌದೌದೌದು. ಕಾವಡಿ ಪೀರನ ತಂದೆ ಹೆಸರು ಹರಣಾಲಿ. ಹೌದಾ. ತಾಯಿ ಹೆಸರ ಏನಪ್ಪಾ ಅಂತಂದ್ರನ ಹೀನಾ ಅಂತೇಳಿ ಕೇಳಿದವ್ರ ತಾಯಿ ಹೆಸರು. ಹೌದೌದು. ಪೈಲೆ ಪ್ರಥಮದಾಗ ಎಷ್ಟ್ರಾಗ ಉತ್ಪತ್ತಿ ಆಯ್ತು? ಕ್ರಿಸ್ತ ಶಕ 1398 ಕವಡಿ ಊದವನ್ನ ಹಾಕಿದ್ರು. ಕವಡಿ ಊದ ಅವಾಗ ಚಾಲು ಮಾಡ್ಯಾರ. ಯಾರು ಹಾಕಿದ್ರು ಹೇಳ್ತಾರೆ ಕೇಳ ನಾನು ಜಿಂಗಿರ್ ಬಿಲ್ಲಿ ಒಟ್ಟು ಬಿಡ್ಬೇಡಿಕಿನ್ನ ಒಟ್ಟು ಕಾಲಕರ ಆದಿತ್ತು ನಿನಗೆ ಯಾವ ನಾನು ಯಾವ ನೀನು ನಿನ್ನ ಮಗಳ ತಟ್ಟು ತೆಗೆದು ಹೋದಿತ್ತು. ತಟ್ಟು ಹೇಳಾರ್ದೆ ಓಡ್ತಾ ಶಾದಿ ಹಾಲಿಗೆ ಹೇಳಾರ್ದೆ ಕೈ ನೋಡವನ ಬಿಡಂಗಿಲ್ಲ. ಒಟ್ಟು ಬಿಡ್ಬೇಡಿಕಿನ್ನ ಇವತ್ತ ಆದಿಯಲ್ಲಿ ಇದ್ದವ ನನ್ನ ಗಂಡ ಅನಾದಿಯಲ್ಲಿ ಅನಾದಿಯಲ್ಲಿ ಆದಿಗೆ ಆಧಾರಾಗಿ ಹುಡುಗಿ ಆದಿಯರ ಹಾದಿಗೆ ಆಧಾರಾಗಿ ಮೋಕ್ಷದ ಕಾಯಮಯ ಧಾಟಿ ಇದ್ದವ ಗಂಡ ಕರ್ಮದ ಮಾಯಿನ ಕಾಲ ಮಾತಾವ ಗಂಡ ಕರ್ಮದ ಮಾಯಿನ ಕಾಲ ಮಾತಾವ ಗಂಡ ಪರಥರ ವಸ್ತು ಅವ ಪರ ಭಾರಿ ರತಾರ ಗೋಣ ಗಿರವೇಕಾರ ಗೋಣ ಹುಡುಗಿ ಪರಥರ ವಸ್ತು ಅವ ಪರ ಭಾರಿ ರತಾನ ಗಿರವೇಕಾರ ಗೋಣ ಒಳಗ ಹೊರಗ ಯುದ್ಧವ ನಮ್ ಗಂಡ ಒಳಗ ಹೊಕ್ಕ ಹೊರಗ ಮರಗಂಡ ಒಳಗ ಹೊಕ್ಕ ಹೊರಗ ತೋರ್ಯಾಣ ಮನಗೊಂಡ ರವ ಹಿಡದ ನೋಡ ಅನ್ನೋದಿನ ಇರತ ಮುಖ್ಯ ನನ್ನ ಬೇಡ ವಿದ್ಯಾರವ ಹಿಡದ ನೋಡ ಅನ್ನೋದಿನ ಇರತ ಮುಖ್ಯ ನನ್ನ ಬೇಡ ಅತನೇವರು ಹರಿಶಾಸ್ತ್ರ ಗಂಡ ಅಲ್ಲಿ ಕವಿ ಹೊಟ್ಟತಾವ ಮಳೆಗಂಡ ಅಲ್ಲಿ ಕವಿ ಹೊಟ್ಟತಾವ ಮಳೆಗಂಡ ಕಂದ ವಾಸುದೇವ ವಿದ್ಯಾಗ ಹೇಳತಾರ ಹೌದ ವಿಜ್ಞಾನ ಗಂಡ ಸುರೇಶ ನಿನಗ ಹೇಳತಾರ ಹೌದ ವಿಜ್ಞಾನ ನಗದ ಮಾಸ್ತರ ಯಾಕಂದ್ರ ತಂಗಿ ನಿನಗೊಂದ ಮಾತು ಹೇಳ್ತಾನೆ ಕೇಳು. ಏನ್ ಹೇಳ್ತ್ರಪ್ಪ ನೀ ಮಾಡು ಹಂತದಾಗ ಹೆಂಗಾಗೈತಿದ್ರಿ ನನ್ನ ಈರ್ ಸಂಘ ಗ್ರಾಮದಾಗ ಹೆಂಗ ಯಾವ ನನ್ನ ತಂದಿ ಬಳಗದಾಗ ಯಾವ ನನ್ನ ಕೂಡಿ ಹಂತ ಸಭದಾಗ ಹೌದ್ ಹೌದ ಅಕ್ಕೆಲ್ಲ ರಗಡ ಮಾಡ್ಬೇಕಂತ ಕೆಲಸ ಆಗಬತ್ತ ಏನ್ ಮಾಡುದ್ರಿ? ಒಟ್ಟು ನಮಗ್ ಹೇಳ್ತಾರ ಹಂಗ ಮಾತಾಡ್ಬೇಡ. ಹುಚ್ಚು ಪ್ಯಾಲಿ ಹುಚ್ಚು ಗೊಟ್ಟಿ ಹೌದ್ ಹೌದ ನನಗೇನ್ ಹೇಳ್ತಿ? ಒಂದು ಶಾಸ್ತ್ರ ಅಲ್ಲ, ಒಂದು ಪುರಾಣ ಅಲ್ಲ, ಒಂದು ವೇದಾಂತ ಅಲ್ಲ,
ಒಂದು ಸಿದ್ಧಾಂತ ಅಲ್ಲ, ಒಂದು ದೃಷ್ಟಾಂತ ಅಲ್ಲ, ಹೌದ್ ಹೌದು. ಎಲ್ಲಾ ಲೌಕಿಕ ಮಾತಾಡ್ತಾನ್ರಿ ಕಂಬಗಿ ಸುರೇಶ ಅಂತ ನನಗೆ ಹೇಳ್ತಾಳಿಲ್ರಿ. ಹಾ ಮತ್ ಇನ್ಕ ಏನ್ ಮಾತಾಡ ಈಕೆ? ಇಟ್ಟು ತಕ್ಕ ಏನ ಬಗಳಿದೆ ಮಶಿಬನಾಳ ನಾಯಿ. ಹಾ ಹಾ ಆಯು ಮುತ್ತನ ಗೋಣ. ಆಯಿ ಮುತ್ತನ ಗೋಣ ಪುರಾಣದಾಗದರಿ. ಯಾವ ಗ್ರಂಥ ಬರ್ದು? ಯಾವ ಗ್ರಂಥದಾಗದ, ಯಾವ್ದು ಪುರಾಣದಾಗದ? ಹೌದ್ ಹೌದ. ಇವೆಲ್ಲ ಲೌಕಿಕ ಯಾವರದಾವಿಲ್ರಿ. ಹಾ ಹಾ ಮತ್ ಇವನು ಬಾಂಧಿಕೆ ಅಂದ್ರ ಸ್ಟೇಜ್ ಮ್ಯಾಗ ಹೇಳಾಕತಿ ಅಂದ್ರ ಹೌದ್ ಹೌದ್ ಹೌದು. ನಿನಗೇನ ಬೂಟಿಲಿ ಹೊಡಿಬೇಕು, ಏನ್ ಕೆರಬಿಲಿ ಹೊಡಿಬೇಕು ಸ್ಟೇಜ್ ಮ್ಯಾಗ? ಹಾ ಹೊಡಿ, ಹ್ಯಾಂಗ್ ಹೊಡಿತಿ ಹೊಡಿ ಒಟ್ಟ. ಏ ಹೊತ್ತು ಹೊಟ್ಟಿ ಹಾಡಾಡೋದು ಹಾಡ್ತಿ ಒಂದ್ ಲೆಕ್ಕದಿಂದ ಹಾಡತ್ ಹೇಳಿ ನಿನಗ. ಹೌದ್ ಹೌದ. 3 ಹಾದಿಗಳ ಮಾಡಿಟ್ಟಾರ. ಹಾ ಹೆಂಗ ಊರಿಗೆ ಇಲ್ಲಿ 5 ಸಂಘಕ್ಕೆ ಬರಬೇಕಾದ್ರ ಹೌದ್ ಹೌದು. ಮಶಿಬನಾಳದಿಂದ ಬರಬೇಕಾದ್ರ ಸಾವಿರಾರು ದಾರಿಗಳದಾವ್, ಸಾವಿರಾರು ದಾರಿಗಳ. ಹಾ ಅದಾವಲ್ಲ 1000 ದಾರಿ. ತಂಗಿ ಯಾವ ದಾರಿದಿಂದ ಹೋದ್ರ ಹೋಗಿ ಸುರಳಿತ ಮುಡುತ್ತ ಅನ್ನೋ ಹಂತದ ವಿದ್ಯೆ ನಿನ್ನ ತಲೆ ಒಳಗ ಬೇಕಾಗ್ತದ. ಹೌದ್ ಹೌದ್ ಹೌದ್. ಅದಕ್ಕಾಗಿ ನೋಡ ತಂಗಿ, ಇದು ಪುರಾಣ ಶಾಸ್ತ್ರ 6 ಶಾಸ್ತ್ರ 18 ಪುರಾಣ. ಹೌದ್ ಹೌದ. ಹೆಂಗಂದ್ರ ಒಂದು ಸಮುದ್ರ ಹೊಳಿ ಇದ್ದಂಗದ, ಒಂದು ಸಮುದ್ರ ಹೊಳಿ ಇದ್ದಂಗದ. ಹಾ ಈಕಿ ಅಲ್ತನ ಹೋಗಿಲ್ಲ. ಈಕಿ ಇಲ್ರಿ, ಈಕಿ ಒಟ್ಟ ಏನಿಲ್ಲ ಕಕ್ಕ. ಹಾ ಹಾ ಈಕಿ ಯಾವಾರ ಹೆಂಗೈತಿ ಗೊತ್ತೇನ್ರಿ? ಮಶಿಮ್ನಾಳ ಹುಡುಗಿದ ಹಾ ಹಾ ಹೆಂಗೈತ್ರಪ್ಪ? ಸಮುದ್ರದಾಗ ಮೀನ ಹಿಡಿಯಂಗಿಲ್ರಿ. ಹೌದ್ ಹೌದ್ ಹೌದು. ಏಲಿಪ್ಪ ಅಂದ್ರ ಬಚ್ಚಲದಾಗ ಮೀನ ಹಿಡಿಯಂಗ ಕಾಣ್ತಾಳ, ಬಚ್ಚಲದಾಗ ಮೀನ ಹಿಡಿಯಂಗ. ಅಲ್ಲಿ ಬರೇ ಕಾಪಿ ಸಿಗ್ತಾವ, ಕಾಪಿಗೆ. ತಂಗಿ ಬಚ್ಚಲದಾಗ ಮೀನ ಹಿಡಕ್ ಹೋಯ್ದೆ ಅಂದ್ರ ಓನ್ಲಿ ಬರೇ ಕಾಪಿ ಸಿಗ್ತಾವ, ಸಬಕಾರದ ಏನಾಗ್ತದ ಕವರ್ ಸಿಗ್ತದ. ಹೌದ್ ಹೌದ. ಮತ್ತ ಶಾಂಪುದ ಏನಾಗ್ತದಪ್ಪ ಅಂದ್ರ ಕಾಗದ ಸಿಗ್ತದ. ಹಾ ಹಾ ಹಾ. ಯಾಕೆ ನಿನಗೆ ಹೇಳಕತ್ತೀನಿ ಅಂದ್ರ ತಂಗಿ, ನಿನಗೆ ಇದು ಲೌಕಿಕ ವ್ಯವಹಾರ ಆತು. ಹೌದ್ ಹೌದು. ಏನ್ ನಿನಗ ಕುರಾನದಾಗಿನ ವ್ಯವಹಾರ, ಪುರಾಣದಾಗಿನ ವ್ಯವಹಾರ ಹೇಳ್ತೀನಿ ಕೇಳು. ಹಾ ಕೇಳಿನ ಕುರಾನ್ದಾಗ. ಸಮುದ್ರ ಅಂದ್ರೆ ಹೆಂಗಪ್ಪ ಅಂತಂದ್ರ ತಂಗಿ, ಹೌದ್ ಹೌದು. ಅದಕ್ಕ 6 ಶಾಸ್ತ್ರ 18 ಪುರಾಣ 4 ವೇದ 28 ದಿವ್ ಉಪನಿಷತ್ತುಗಳನ್ನ ಹೌದ್ ಹೌದ. ಅಭ್ಯಾಸ ಮಾಡಿದ ಮಾತ್ರ ಏನಾಗ್ತದಪ್ಪ ಅಂತಂದ್ರ ಹಾ ಹಾ 1000 ಕಲತ್ರ ಮಾತ್ರ ಶಾಹೀರ್ ಆಗ್ತದ, ಶಾಹೀರ್ ಆಗ್ತದ. ಹೌದ್ ಹೌದ. ಅದಕ್ಕಾಗಿ ನಿನಗೇನ ಗೊತ್ತಾಗ್ತದ? ಪಿಚ್ಚಗರಣಿ ಪೀರಿ ಒಂದ್ 4 ಪದ ಕರತಿ ಏನ್ ಜಿಗಿದಾಡ್ತಿ? ಹಾ ಏನೇನ ತಂದಾಳ ಗದ್ಲ ಗದ್ಲ. ಮತ್ತ ಒಳಗೆ ಏನು ತಗೊಂಡು ಬಂದಾಡ್ರಿ. ಹಾ ಏನ ಕೇಳ್ತಾರಪ್ಪ? ಏ ಸುರೇಶ, ನೀ ಮೊಳಕಾಲ ಹಚ್ಚಿ ದಪ್ಪ ಬಡ್ದಿ, ಹಾ ಹಾ ನಾನು ಮೊಳಕಾಲ ಹಚ್ಚಿ ದಪ್ಪ ಬಡಿತನಂತ ನನಗೆ ಹೇಳ್ತಾ. ಹಾ ನೀ ಹಚ್ಚದಂಗ ಈಕಿ ಹಚ್ಚಲ ಬರ್ತದ. ಈಗ ತಲಿ ತಳಗ ಮಾಡಿ ನೀ ದಪ್ಪ ಮಾರಸ. ಹೌದ್ ಹೌದ. ತಲಿ ತಳಗ ಮಾಡಿರ ಮಾರ್ತನು. ಹಾ ಹಾ ಏ ಹುಡುಗಿ, ಹಾ ಹಾ ನೀನು ಮಾತ್ನ್ಯಾಗ ಬಾಳ ಸಿಗತಿ. ನಾ ಹೇಳಿ ಕೇಳಿ ಮೊದಲ ಕಂಬಗಿ ಹುಲಿ ಐತತ್ ಹೇಳಿನೇ ನಿನಗ. ಹೌದ್ ಹೌದ. ಈಗ ನಾ ತಲಿ ತಳಗ ಮಾಡಿ ಬಾರಸ್ತನ. ಹಾ ಹಾ ಓಕೆ ಹಿರಿಯರ್, ಹೆಂಗ್ರಿ ನೀವ್ ಹೇಳಿದಾಗ ಒಪ್ಪಿಗೆ ಅದ ಹೇಳಲ್ಲಾಕಿ. ಹೇಳದ್ ಕೇಳಬೇಕಲ್ಲ. ಆ ತಲಿ ತಳಗ ಮಾಡಿ ಕೆರಿಂದ ಕಾಲ್ ಮ್ಯಾಲ ಮಾಡಿ ಬಾರಸ್ತನ. ಹೌದ್ ಹೌದ. ಮತ್ತ ನನ್ನಂಗ ನೀ ಬಾರ್ಸಕ್ ಹೋದಂದ್ರೆ ಏನಾಗ್ತದ ಕುಣಿದಂತ ಸಬದಾಗ? ಈಕಿಗೆ ಹಂಗ ಬರ್ತದ ಬಾರ್ಸಲಾಕ ನಮ್ಮಂಗ. ಯಾಕ ಏ ಜಿಂಕರ್ ಬಿಲ್ಲಿ? ಹೌದ್ 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 ಹೌದು. ಎಲ್ಲಿ ಹೋದ್ ಹೋಗಕ್ಕ ಹಿಡ್ಕೊಂಡು ಬಾಕಿನ ಏ ಆಕಿ ನಿಂದ್ರಂಗಿಲ್ಲ ನಾವ್ ಯಾತ್ರ. ಆಗಲ್ಲ ನಿನ್ನ ನೋಡಿಲ್ಲಿ. ಹಾ ಹಾ ಅವ ತಾಳ ಬಾರಸು ಮಾಮ ಇರ್ಲಿ ದಂಡಿಗೆ ಅವ. ಏ ಮಾಮ ಅವ ಸಮುದ್ರ ಇದ್ದಂಗ. ಯಾಕಂದ್ರ ಅವ ಸಮುದ್ರದಾನ ಹೆಣ್ಣ ಕೊಟ್ಟ ನೀರ್ಲಿ ಅವ ನನ್ನ ಮಾಮ ಅದಾನ. ಹೌದ್ ಹೌದ್ ಹೌದು. ಇವ ಸೂರ್ಯನ ಅವು ಈಕಿ ಮುಂದೆ ಬಂದಾರಲ್ಲ ಪಿಚ್ಚಗರಣಿ ಪೀರಿ. ಹಾ ಇವ್ ಎರಡು ಬಂದಾವ ನೋಡು. ಈಕಿನ ಐರ್ ಸಂಘ ಗ್ರಾಮದಾಗ ಈಕಿನ ಹೋತಿನ ಗತ್ತೆ ಇವತ್ತ ಆಡಿನ ಕಾಯಿಗೆ ಹಂಗ. ಹಾ ಹಾ ಈಕಿನ ಚರ್ಮ ಉಚ್ಚಿ ಕೆರಿಂದ ಹೌದ್ ಹೌದು. ಏನ್ ಮಾಡ್ಬೇಕಾಗಿದೆ? ಲೈಟ್ ಕಂಬಕ್ಕೆ ಹಾಕಿ ಹೋಗ್ತಾರ. ಲೈಟ್ ಕಂಬಕ್ಕೆ ಹುಷಾರಿ ಇರೋದ ಕಂಬಗಿ ಹುಲಿ ಅದ. ಬರುವ ವರ್ಷ ತನ ಅಲ್ಲೇ ಇರ್ಲಿ ಇವ್ರು. ಇರ್ಲಿ ಮಾಸ್ತರ, ಹೌದ್ ಹೌದ್. ಏನ ನೇರವಾಗಿ ವಿಷಯಕ್ಕೆ ಬರೋಣ. ಹಾ ಹಾ ಹೆಂಗ್ರಿಪ್ಪ? ಏನ್ ಹೇಳ್ತಾಳ? ಕವಡಿ ಪೀರನ ಯಾವಾರ ತಗೊಂಡು ಬಂದಾಳ. ಹಾ ಕವಡಿ ಪೀರ್ ಅಂತ ಆಯ್ತಂದ ಯಾರಂತ ಕೇಳ್ತಾರ. ಹಿರಿಯರು ಎಲ್ಲಾರು ಕೂಡಿ ನನ್ನ ಅಣ್ಣನ ಬಳಗದವ್ರದಿರಿ, ತಂದಿ ಬಳಗದವ್ರದಿರಿ, ಗೆಳೆಯರ ಬಳಗದವ್ರದಿರಿ, ಹೌದ್ ಹೌದ. ಇಸ್ಲಾಂ ಧರ್ಮದವ್ರದಿರಿ, ಕುರಾನ್ ಓದಿದವ್ರದಿರಿ, ಪುರಾಣ ಓದಿದವ್ರದಿರಿ. ಹಾ ಹಾ ಅಕ್ಕೇನ್ ಹೇಳ್ತಾಳ? ಹಾ ಹಾ ಈ ಕವಡಿ ಪೀರನ ತಂದೆ ತಾಯಿ ಹೆಸರೇನು? ಕವಡಿ ಪೀರ ಊದವನ್ನ ಯಾವಾಗ ಹಾಕಿದ್ರು? ಹೌದ್ 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 ಕೇಳ ಹೇಳಿದ್ರ ಮಾತ್ರ ಸುರೇಶ ಹಾ ಹಾ ರೊಕ್ಕ ಒಯ್ಬೇಕ. ಹೌದ್ ಹೌದ್ ಹೌದ್. ಎಲ್ಲಿಕಂದ್ರ ನೀ ಬಿಟ್ಟು ಕೇಳಿದ 3 ಫೂಟ್ ಮುಕುಳಿ ಎಳಿಬೇಕಂತ ನನಗೆ ಹೇಳಿಲ್ರಿ. ಹಾ ನಾವ್ ಹೇಳ್ದೇವ್ರಿ ಈಕಿ ಏನ್ ಮಾಡ್ಬೇಕಾ? ಜರ ಕಳತ ನಾ ಹೇಳಿನಂದ್ರ ಈ ಹುಡುಗಿ ಏನ್ ಮಾಡ್ಬೇಕು ನೀವ ಹೇಳ್ರಿ ಎಲ್ಲಾರು. ಹಾ ಇವರೇ ಹೇಳ್ಬೇಕಲ್ಲ, ಹೆಂಗ್ ಹೇಳ್ತಾರ ಹೇಳಿ. ಹೆಂಗ್ ರೊಕ್ಕಕ್ಕ? ಹಾ 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 ಈಗ ಜರ್ ಕಡ್ತನ ಅದ ಪ್ರಶ್ನೆ ಕೂತಾರ ಹೇಳ್ತಾನ. ಹೌದ್ ಹೌದು. ನನಗ ತಿಳಿದಟ್ಟ ನನಗ ಗುರು ಎಟ್ಟು ಬುದ್ಧಿ ಕೊಟ್ಟನ ನಾ ಹೇಳ್ತಾನ. ಹೌದ್ ಹೌದಲ್ಲ. ತಂಗಿ ನಾ ಹೇಳಿನಿ ಅಂದ್ರ ವಿದ್ಯಾ ನಿಂದ ಜಡ ಆಗತ್ತದ. ಹಾ ಹಾ ನೀವೊಂದ್ ಹೇಳ್ಬೇಕಾಕದ. ನಾ ಹೇಳಿದ ನೀ ಕೇಳಿದ ಪ್ರಶ್ನೆಕ್ ನಾ ಉತ್ತರ ಬಿಡುಗಡೆ ಮಾಡಿನಂದ್ರ ಮಗಳ. ಹೌದ್ ಹೌದ. ನಾ ಕೇಳಿದ ಪ್ರಶ್ನೆಕ್ ನೀ ಉತ್ತರ ಹೇಳಿ ಕೇಳಿದ ಇಲ್ಲಿ ಐರ್ ಸಂಘ ಗ್ರಾಮದಾಗ ನೀನು ರೊಕ್ಕ ತಗೊಂಡು ಬಿಲಾಯಿ ತಗೊಂಡು ಹೋಗ್ಬೇಕಾಗ್ತದ. ಹೌದ್ ಹೌದ್ ಹೌದ್. ಜರ ಕಡತ ಮಗಳ ನಂದ ಬಾಕಿ ಇಟ್ಟಿ ಹಾ ಹಾ ಹಿಂದಾಗಡಿ ಏನ್ ಮಾಡ್ಬೇಕ್ರಿ ಈಕಿನ? ಏನ್ ಮಾಡ್ಬೇಕೀಕಿನ? ಹಿಂದಾಗಡಿ ದೈವದವ್ರು ಏನ್ ಮಾಡ್ತಾರ ನಾ ಏನ್ ಮಾಡೋದಲ್ಲ ಅದನ್ನ. ಹೌದ್ 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 ಹೌದ್. ಯಾಕಂದ್ರ ತಂಗಿ ನಿನಗ ಏನಾಗ್ಯದಪ್ಪ ಅಂತಂದ್ರ ಹೌದ್ ಹೌದ. ನಿನಗ ನಾನು ಹಂಕಾರ ಬಂದದ, ನಾನು ಹಂಕಾರ ಬಂದದ. ಹಾ ಹಾ ಏ ಹೊತ್ತು ಪ್ಯಾಲಿ ಯಾವಕ್ಕಿ ನಿಮ್ಮ ಅಹಿಲ್ಯ ಏನ್ ಮಾಡ್ತಿದ್ಳು? ನಾ 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 ಅಂತೇಳಿ ಸೊಕ್ಕಿಲಿ ಮೆರಿತಿದ್ಳು ನಿನ್ನ ಅಹಿಲ್ಯ. ಹೌದ್ ಹೌದ. ನಾ ನಾ ಅಂತೇಳಿ ಗರು ಬಂದಿತ್ತು ಯಾರಿಗೆ?
ಮತ್ ಇದು ಅಲ್ಲದ ನಿನ್ನ ಸೀತಾ ಮಾತೆಗೆ ಗರು ಬಂದಿತ್ತು. ಆಕಿಗೂ ಸೊಕ್ಕ ಬಂದಾಳ. ಎಂತವ್ರೆಲ್ಲಾ ನಾ ಅಂದ ತಂಗಿ ಹೌದೌದೌದು. ಏನಾಗ್ಯಾರ ನಿತ್ತಲ್ಲಿ ಸುಟ್ಕೊಂಡ್ ಸತ್ ಹೋಗ್ಯಾರ ಭೂಮಿ ತಲಿ ಮ್ಯಾಗ. ಹೌದೌದು. ಈಗ ಕೌಡಿ ಪೀರನ ತಾಯಿ ತಂದಿ ಹೆಸರು ಹೇಳ್ತಾನೆ ಕೇಳ. ಹೇಳ ಬೇಸನೆ ಹಾಕಿನ. ಒಟ್ಟ ಲಕ್ಷ ಇಟ್ಟು ಕೇಳ್ರಿ, ಎಲ್ಲಾರು ಕುರಾನ್ ಓದಿದವ್ರು ಅದಿರಿ. ಕರೆ ಅಂದ್ರ ಕರೆ ಅಂತ ಹೇಳುದು, ಇಲ್ಲ ಅಂದ್ರ ಇಲ್ಲ ಅಂತ ಹೇಳುದ. ಅದೇ ಒಂದ್ ದೊಡ್ಡ ಪ್ರಶ್ನೆ ಮಾಡ್ಕೊಂಡ್ ಬಂದ. ಏನಾಗೈತಿ ಅಂದ್ರ ಇದು ಕೌಡಿ ಪೀರದ ಮಾನಿ ಮುಗಿತಿರ್ಲಿ. ಹುಸೇನಿ ಮೊಹರಂ ಮಾಡಿದ ಕೂಡ್ಲೆ ಅವ್ರ ಹುತಾತ್ಮ ಆದ್ರ ಅಂದಾಗ ಹೌದೌದು. ಅವಾಗ ಸಣ್ಣ ಹುಡುಗರು ಕೌಡಿ ಪೀರನ ತಗೊಂಡ್ ಬರ್ತಾರ ನೋಡ್ರಿ. ಕೌಡಿ ಪೀರನ ಅದು ನೋಡಿ ಅದಕ್ಕೆ ಈಗ ಏನಾಗೈತಿಪ್ಪ ಅಂತಂದ್ರ ಆ ಹುಡುಗರು ಜಿಗಿದಾಡ್ಕೊತ ಬಂದದ್ ನೋಡಿ ನನ್ನ ಪ್ರಶ್ನೆ ಇಟ್ಟಾಳ. ಹೌದೌದ. ಏ ಹುಚ್ಚಬ್ಯಾಲಿ, ನನ್ನ ಮನಿ ಒಳಗ ನನ್ನ ಮಗ ನನ್ನ ಸಂಕೇತ ಇದನ್ನ ಕೇಳ ಫೋನ್ ಹಚ್ಚಿ ಹೇಳ್ತಾನೆ ನಿನಗೆ. ಟಿಮ್ ಕಿವ್ಯಾಗ ಅಲ್ಲಿ ಹೇಳ್ತಾನೆ ಕೇಳ. ಕೌಡಿ ಪೀರನ ತಂದಿ ಹೆಸರ ಕೌಡಿ ಪೀರನ ತಂದಿ ಹೆಸರ ಏನಪ್ಪಾ ಅಂತಂದ್ರನ ಹರಣಾಲಿ. ಹೌದೌದೌದು. ಕೌಡಿ ಪೀರನ ತಂದಿ ಹೆಸರು ಹರಣಾಲಿ. ಹೌದಾ. ತಾಯಿ ಹೆಸರು ಏನಪ್ಪಾ ಅಂತಂದ್ರನ ಹೀನ ಅಂತೇಳಿ ಕೇಳಿದ ಅವ್ರ ತಾಯಿ ಹೆಸರು. ಹೌದೌದು. ಪೈಲೆ ಪ್ರಥಮದಾಗ ಎಷ್ಟ್ರಾಗ ಉತ್ಪತ್ತಿ ಆಯ್ತು? ಕ್ರಿಸ್ತ ಶಕ 1398 ಕೌಡಿ ಊದವನ್ನ ಹಾಕಿದ್ರು. ಕೌಡಿ ಊದ ಅವಾಗ ಚಾಲು ಮಾಡ್ಯಾರ. ಯಾರು ಹಾಕಿದ್ರು ಹೇಳ್ತಾರೆ ಕೇಳ. ನನ್ನ ಜಿಂಕರ್ ಬಿಲ್ಲಿ ಒಟ್ಟು ಬಿಡ್ಬೇಡಿಕಿನ್ನ ಒಟ್ಟು ತಾಂಡ ಬಿಡ್ಬೇಡಿಕ ಕಡತ ಹಂಗೈತಿ ಕಕ್ಕ ನಂದು. ಹೌದೌದೌದು. ಯಾರ ಕೌಡಿ ಊದ ಹಾಕಿದ್ರು ಹೇಳ್ತಾರೆ ಕೇಳ. ಅಕ್ಬರ್ ಭಾಷಾ. ಹೌದೌದು. ಮತ್ ಇದು ಅಲ್ಲಾರ್ದ ವಜೀರದಿಂದ ಏನೈತಿ ಪೈಲೆ ಪ್ರಥಮದ ಕೌಡಿ ಊದ ಹಾಕಿದ್ರೆ ಖರೆ ಐತೆ ಸುಳ್ಳು ಐತ್ರಿ ಇಸ್ಲಾಂ ಧರ್ಮದವ್ರು? ಹೌದೌದೌದು. ಕರೆ ಐತಿ ತಮ್ಮ ಇದು. ಮುಂದಿನ ಸಂದನ್ಯಾಗ ಏನ ನಿಮ್ಮ ಅವಾಗ ನೀ ಹುಟ್ಟಿದ್ರ ಆದಿಶಕ್ತಿ ನೀ ದೊಡ್ಡಕ್ಕೆ ಮಾಡಿದ್ರ ಈಗ ನಾ ಹೆಂಗ ಬಿಡುಗಡೆ ಮಾಡಿಲ್ಲ ನಿನಗೆ ಏಕಬದ್ಧವಾಗಿ ಕೊಟ್ಟು ಹೋಗ್ತಾನ. ಈಗ ನಿನಗೊಂದು ಕೊಡ್ತಾನ ನಿನ್ನ ಚುಮ್ಮ. ಈಕಿಗೊಂದು ಕೊಡು. ಇನ್ನು ಚುಮ್ಮ ಅಂದ್ರೆ ನೀ ತಪ್ಪು ತಿಳ್ಕೊಂಡು ಮಾತಾಡೋದು ಏನೋ ಪ್ರಶ್ನೆ ಕೊಡ್ತಾನ. ಪ್ರಶ್ನೆ ಹೌದೌದೌದು. ಇದೇ ಒಂದು ಮಾತುಗಾತ ಮಾಡಿದ್ರೆ ಗೊತ್ತೇನ್ರಿ? ಹೆಂಗ್ರಪ್ಪ ಮಶಿಬನಾಳ ವಿದ್ಯಾ ಬಂದ ಡೊಗ್ಗ್ಯಾಳ ಸುರೇಶ್ ಬಿಡ್ಯಾಗ ತಂದ್ರಿಲ್ಲ. ಡೊಗ್ಗ್ಯಾಳ ಅಂದಿಲ್ಲ. ಹೊಚ್ಚ ಪ್ಯಾಲಿ ಮಾತಂದ್ರ ಒಂದ್ ಗಾತದ, ಮಾತಂದ್ರ ಒಂದ್ ಮುತ್ತದ, ಮಾತಿನದಿಂದ ರತ್ನ ಐತಿ, ಮಾತಿನದಿಂದ ಮಹಾಭಾರತ ಆಗ್ಯದ. ಅದಕ್ಕಾಗಿ ಅಲ್ಲಕ್ಕ ಚುಲ್ಲಕ್ಕ ಮಾತಾಡಿ ಕೂಳಿ ಹತ್ತ ಸಭದಾಗ ಮಂದಿನ ಮಲ್ಲ ಮಾಡಿ ಹೋಗಬೇಡ. ನನ್ನ ಚಂಪಕಲಿ ನಾ ಏನ್ ಹೇಳಿನ ಹುಡುಗಿ ಶರೀರ ಅನ್ನೋ ಹಂತದ ಹೆಣ್ಣದ, ಜೀವನು ಹಂತ ಗಂಡದ. ಶರೀರ ಬಂದಕರಿಂದ ನನ್ನ ಜೀವಾತ್ಮಕ ಡೊಗ್ಗಿ ಶರಣಾಗಿ ಹೋಗೈತ ಹೇಳಿನ ನನ್ನ ವಿದ್ಯಾಶ್ರೀ ಶಿವನಾಳ. ಈಕಿ ಬ್ಯಾರೆ ತಿಳ್ಕೊಂಡ ಎಲ್ಲಿ ಮಾತಾಡ್ತಿ ಎಲ್ಲಿಲ್ಲ. ಒಂದಾನೊಂದು ಸಂದರ್ಭದಾಗ ತಂಗಿ ನಾನು ಹೇಳ್ತಾದ್ರು ಬಂದ ಸಹಿತ ದಿನಂಪರ್ತಿ ನನಗೆ ಶರಣ ಆಗತ್ತಾಳ. ಈ ಮಶಿಮನಾಳ ವಿದ್ಯಾ ಸಹಿತ ನನಗೆ ಶರಣ ಆಗತ್ತಾಳ. ನಾ ಹೇಳಿದಾಗ ನೀ ನಡಿಲಿಲ್ಲ ಅಂದ್ರ ಮಗಳ ನಿನ್ನ ನೆತ್ತಿ ಮ್ಯಾಲ ವಾದ ಕೇರಿ ನಿನ್ನ ಡುಪ್ಪದ ಮ್ಯಾಲ ಕಾಲಿಟ್ಟು ನಿನ್ನ ಮಶಿಮನಾಳ ಕಳಿಸ್ಬೇಕಾಗ್ತದ. ಈ ಕಂಬಗಿ ಪವರ್ ಅಟ್ಟೈತಿ ಹುಡುಗಂದ. ಈ ಗಂಡ ಅಂದ್ರೆ ಹೆಂಗಂದ್ರ ರೆಡ್ ಈಸ್ ಡೇಂಜರ್. ಗೊತ್ತಿಲ್ಲ ರೈಲ್ವೆ ಸ್ಟೇಷನ್ದಾಗ ಟ್ರಾಕ್ ಹಾಕ್ತಾರಲ್ಲ ಕೆಂಪ್ ಲೈಟ್, ಟ್ರಾಫಿಕ್ ದಾಗ ಹಾಕ್ತಾರಲ್ಲ ಬರೀ ಹಳದಿ ಮಾತ್ರ ಗ್ರೀನ್ ಕಲರ್ ಬಂದ್ರೆ ಮಾತ್ರ ಅವಕಾಶದ ಹೋಗಾಕ. ತಂಗಿ ಇದ ಗಂಡ ಅಂದ್ರೆ ಹೆಂಗೈತಂದ್ರ ಜಗತ್ತದೊಳಗ ರೆಡ್ ಈಸ್ ಡೇಂಜರ್ ಅದ. ರೆಡ್ ಈಸ್ ಡೇಂಜರ್. ತಂಗಿ ನಾನು ಮುಟ್ಟಿದೆ ಅಂದ್ರ ಕಂಬಗಿ ಸುರೇಶ ಹೆಂಗಪ್ಪ ಅಂತಂದ್ರ ಮಹಾದೇವದನ. ಮಹಾದೇವ ಪರಮಾತ್ಮಗ 3ನೇ ಕಣ್ಣದಾವ. ಈ ಕಂಬಗಿ ಹುಡುಗ 3 ಕಣ್ಣು ತೆಗದಂದ್ರ ತಂಗಿ ನಿತ್ತಲೆ ಸುಟ್ಕೊಂಡು ಹೊಕ್ಕಿ ನನ್ನ ಚಂಪಕಲಿ 3ನೇ ಕಣ್ಣು ತೆರಿವೆ ಹಣ್ಣಿಂದು. ಎಲ್ಲಿ ಏನೋ ಒಂದು ವಿಷಯ ಕೇಳ್ತಾನ. ಕೇಳ್ಬಿಡ್ಬೇಡ ತಂಗಿ ನೀ ಕೇಳಿದ ಪ್ರಶ್ನೆಗೆ ಉತ್ತರ ಕೊಲ್ಲ. ಮೊಹಮ್ಮದ್ ಪೈಗಂಬರ ಪೈಲೆ ಪ್ರಥಮದಾಗ ಮೊಹಮ್ಮದ್ ಪೈಗಂಬರದಿಂದ ಏನಾಗೈತೆ ಅಂದ್ರೆ ಇಸ್ಲಾಂ ಧರ್ಮ ಉತ್ಪತ್ತಿ ಆಗ್ಯದ. ಮೊಹಮ್ಮದ್ ಪೈಗಂಬರನ ತಾಯಿ ತಂದಿ ಹೆಸರು ಏನು? ಮೊಹಮ್ಮದ್ ಪೈಗಂಬರ ತಾಯಿ ತಂದಿ ತೀರ್ಕೊಂಡಾಗ ಮೊಹಮ್ಮದ್ ಪೈಗಂಬರ್ ಎಷ್ಟು ವರ್ಷನಾವಿದ್ದ? ನಿನ್ನ ತಿಂಡಿದ್ರ, ನಿನ್ನ ಕುಬೆ ಇದ್ರ, ನಿನ್ನ ಪವರ್ ಇದ್ರ ಹೇಳಿ ಹೋಗ್ಬೇಕು. ನಿಮ್ಮ ಅವ್ವಾಗ ನೀ ಹುಟ್ಟಿದ್ರ ನೀಗಾಗಿಲ್ಲ ಅಂತ ಹೇಳಿ ಕೇಳಿದ ಮುಕ್ಕಳಿ ಹೇಳಿ ಅದನ್ನ ಬಿಡುಗಡೆ ಮಾಡಿ ಹೋಗ್ಲಿಕ್ಕಂದ್ರ ಬಬಲಾದಿ ಬೆಂಕಿ ಬಬಲಾದಿ ಶಾಖ ಹುಡುಗಲತ್ತ ಕರಿಬೇಡ. ನನ್ನ ಚಿಮಣಿ ಮುಗಿದಕಿನ ಹೋಗ್ಯಾಳ ಹೋದಕಿನ್ನ ಹಂಗೋ ನನಗೆ ಗೆಳೆಯರ ಬಳಗದವ್ರು ನೆಗ್ಗ ತೆಗಿತನಿಕಿನ ಯಾವನ ಜೋಡಿನ ಮಾಡಿದಾಗ ನಾನು ಜೋಡಿ ಮಾಡ್ಬೇಕಾದ್ರ ಹುಡುಗಿ ನಿನ್ನ ಗಡಿಗೆ ಪಕ್ಕ ಸುಟ್ಟಿಲ್ಲ, ನಿನ್ನ ತಳ ಪಕ್ಕ ಗಟ್ಟಿಲ್ಲ. ಗಡಿಗೆ ಅಂದ್ರೆ ನೀ ಬೇರೆ ತಿಳ್ಕೊಂಡಿ, ನೀ ಅಡಮೊಟ್ಟು ಹುಡುಗದಿ. ಗಡಿಗಂದ್ರೆ ಯಾರು ನನ್ನ ಬ್ರಹ್ಮಕುಮಾರ್ ಏನ್ ಮಾಡ್ತಾನ? ಗಡಿಗೆ ತಯಾರು ಮಾಡ್ಬೇಕಾದ್ರ ಮಣ್ಣು ಏನ್ ಮಾಡ್ತಾನ? ನೆಡಿಸಿಕೆರಿಂದ ಇಡ್ತಾನ, ಹದ ಮಾಡ್ತಾನ. ಹಾಡಿಕೆರಿಂದ ಅಂದ್ರೆ ಏನ್ ಮಾಡ್ತಾರಪ್ಪ ಅಂತಂದ್ರ ಮಾಸ್ತರ
ಮಾಡ್ತಾನಪ್ಪ ಆದ್ರ ಹದಕ್ಕ ಬತ್ತಂದ್ರ ಏನ್ ಮಾಡ್ತಾನ ತಿಗಿರಿ ಮ್ಯಾಲ ಒಂದು ಗೂಟ ಇಡ್ತಾನ ಗೂಟ ಆ ತಿಗಿರಿ ಮ್ಯಾಲ ಏನ್ ಮಾಡ್ತಾನ ನಿನ್ನ ಗಡಿಗೆ ತಯಾರು ಮಾಡ್ತಾನ ಗಡಿಗೆ ತಯಾರು ಮಾಡಿ ಏನ್ ಮಾಡ್ತಾನ ಅದನ್ನ ಅವಿಗೆ ಮ್ಯಾಲ ಇಟ್ಕರಿಂದ ಸುಡ್ತಾನ ಸುಡದ ವಿದ್ಯೆ ಆದ್ರೆ ಏನ್ ಮಾಡ್ತಾನ ನಡುವಿನ ಬಟ್ ಹಚ್ಚಿಕರಿಂದ ಟನ್ 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 ಹೊಡಿತಾನ ಹಿಂಗ ಸಪ್ಳ ಆಗ್ಬೇಕದು ಎಲ್ಲಿ ಮಾತಾಡ್ತೀಯ ಏನ್ ಹೇಳ್ತಿ ಹೌದ್ ಹೌದ ನಾನು ಮುಂದೆ ನಿನ್ನ ಆಟ ನಡೆಯಂಗಿಲ್ಲ ಇದೇ ಒಂದು ಕ್ಯಾಲಿ ಹಾಡಿನ ಕಾಕ ಒಂದು ಮಾತಂದ ನನಗ ಏನಂದಲ್ಪ ನಾನು ಉರ್ವಾಣಕ್ಕೆ ಬೆಂಕಿ ಹತ್ತಿದಂಗ ಅಸಲಿ ಶಬ್ದ ನನ್ನ ಜೀವನದಾಗ ನಾ ಮಾತಾಡೋ ಮಗ ಅಲ್ಲ ಹೌದ್ ಹೌದ್ ಇವತ್ತು ಯಾವ್ದು ಮಾತಾಡಿದ್ರೆ ಒಂದು ಸಿದ್ಧಾಂತ ಇರ್ಲಿ ದೃಷ್ಟಾಂತ ಇರ್ಲಿ ವೇದಾಂತ ಆಗ್ಲಿ ಮೂರಕ್ಕೂ ಟಚ್ ಮಾಡಿ ಹೋಗ್ತಾನೆ ಈ ಕಂಬಗಿ ಹುಡುಗ ಹೌದ್ ಹೌದ ಹುಡುಗಿ ನನ್ನ ಮುಂದೆ ನಡೆಯಂಗಿಲ್ಲ ನಿನ್ನ ಆಟ ಮಾಡಿಬ್ಯಾಡ ಹುಡುಗಾಟ ಹಿಂಗ ಅಂದೇವಲ್ಲ ಏನು ಒಂದ ಡಬ್ಬಿಂಗ್ ಅದ ಡಬ್ಬಿಂಗ್ ಹೌದ್ ಹೌದ್ ಅದ್ರೊಳಗೆ ಏನ್ ಕೇಳ್ಯಾರ ಕವಿಗಳು ಏನ್ ಕೇಳ್ತಾರಪ್ಪ ಹೆಣ್ಣ ಹೆತ್ತಂತ ಹೇಳ್ತಿ ಸೀರಿ ಉಟ್ಟ ಹೆಂಗಸರು ಮಾನಿ ಅಲ್ಲ ಹೋಗೈತಿ ಹದಿಗೆಟ್ಟ ಹೌದ್ 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 ಎಂತಾದ ಕವಿಗಳು ಏನ್ ಮಾಡ್ಯಾರು ಹೆಣ್ಣಂದ್ರ ಅಕ್ಕಿದ ಓದಿ ಬೆಳೆಸ್ತಾರಲ್ಲ ಹೌದ್ ಹೌದ್ ಮತ್ತ ಅವ್ರ ಅವನ್ನ ಕಡಿಮೆ ಮಾಡ್ಬೇಕಲ್ಲ ದೋಷ ಉಟ್ಕೊಂಡವ ಕಡಿಮೆ ಈಗ ಕಂಬಗಿ ಸುರೇಶ 5 ಎಳೆ ಕಟ್ಟ್ಯಾನಂದ್ರ ಈಕಿಗೆ ಎಳೆನೂ ಇಲ್ಲ ಈಕಿಗೆ ದಾರುನು ಇಲ್ಲ ಏನು ಹುಡುದಾರುನು ಇಲ್ಲ 5 ಎಳೆ ಕಟ್ಟಿದ ಹುಡುಗ ಕೂಡಿದ ಅಂತ ಸಭದಾಗ ಮಾತಾಡ್ತಾಳಂದ್ರ ಇವತ್ತು ಕಂಬಗಿ ಸುರೇಶನ ಕೈಯಾಗ ಈ ಮಶಿಮನಾರ ಪಡಿಕೆ ಟರ್ ಮಾಡ್ಬಿಡು ಹೋಗುತ್ತಲ್ಲ ನಿನ್ನ ಮಗಳ ಎಲ್ಲಿ ಮಾಸ್ತರ ಯಾಕಂದ್ರ ನೋಡ್ರಿ ಯಾವ್ದ ಮಾತಾಡ್ಬೇಕಾದ್ರ ಒಂದು ಅಧ್ಯಾತ್ಮ ಆಗ್ಲಿ ಒಂದು ಪೌರಾಣಿಕವಾಗ್ಲಿ ಒಂದು ಪುರಾಣ ಮಾತಾಡ್ಬೇಕಾಗ್ತದ ಕಾಕ ಯಾರು ನಾ ಶಬ್ಲಿ ಮಾತಾಡವಲ್ಲ ಅಸಲಿ ಮಾತಾಡವಲ್ಲ ಅಂದಲ್ಲಿ ಈ ಸದ್ಯದಾಗ ಕಂಬಗಿ ಸುರೇಶ್ ಅಂತ ಗಂಡ ಹಾಡ ಒಳಗ ಪ್ರಸಿದ್ಧ ಕಲಾವಿದ ಅಂತ ತಿಳ್ಕೊಂಡು ಎಲ್ಲಾರು ಕಿಮ್ಮತ್ ಕೊಡ್ತಾರೆ ಎಲ್ಲಾರು ಅಭಿಮಾನಿಗಳದಾರ ಹಂಗ ಅಲ್ಲಕ ಚುಲ್ಲಕ ಕಾರ್ಯಕ್ರಮ ಮಾಡಿ ಅಂದ್ರ ಕಾಕ ನನಗೆ ಯಾರು ಫೋನ್ ಹಚ್ಚಂಗಿಲ್ಲ ಹೆಂಗ್ರಿ ನನಗೆ ಯಾರು ಬೆಳಗದವ್ರು ಹೆಂಗ ಎಲ್ಲಿ ಮಾತಾಡ್ತಿ ಎಲ್ಲಿ ಹೇಳ್ತಿ ಮತ್ತೆ ಯಾವ ತಂದ ನೋಡ್ರಿ ಮತ್ತೇನ್ ಕೇಳ್ತಾರಪ್ಪ ಏನ ತಗೊಂಡು ಬಂದ ಏನ ಕೃಷ್ಣ ಸೀರಿ ಉಟ್ಟಾನ ಭೀಮ ಸೀರಿ ಉಟ್ಟಾನ 3 ಲೋಕದ ಅರ್ಜುನ ಸೀರಿ ಉಟ್ಟಾನ ವಿಷ್ಣು ಪರಮಾತ್ಮ ಸೀರಿ ಉಟ್ಟಾನ ಎಷ್ಟ್ ಎಲ್ಲಾ ಮಂದಿ ಸೀರಿ ಹುಟ್ಟಿರಿ ನೀವ್ ಹೆಂಗ ದೊಡ್ಡವ್ರು ಕಂಬಗಿ ಸುರೇಶ ಅಂತ ನನಗೆ ಹೇಳ್ತಾಳ ಹ್ಯಾಂಗ ಗಂಡಸ್ರ ನೀವ್ ಅದಕ್ಕೆ ಹೊಸ ಪ್ಯಾಲಿ ಅಲ್ಲಿ ಒಂದು ನಮ್ಮ ಅಪ್ಪ ಏನ್ ಮಾಡ್ಯಾನ ಆಟ ಮಾಡ್ಯಾನ ಒಳಗ ಆಟ ಮಾಡ್ಯಾನ ಹ್ಯಾಂಗ ಮಾಡ್ಯಾನಪ್ಪ ಪರಮಾತ್ಮ ತಂಗಿ ನಿನಗೊಂದು ಹೇಳ್ತಾನೆ ಕೇಳೋ ಶರೀರ ಇಲ್ಲ ಅವಾಗ ತಂಗಿ ಕಣ್ಣಿಲ್ಲ ಕಾಲಿಲ್ಲ ಮೂಗಿಲ್ಲ ಬಾಯಿ ಇಲ್ಲ ಅವಾಗ ಏನೇನು ರೂಪ ಇಲ್ಲ ಅವಾಗ ಏನೇನು ಅಖಂಡ ಅದ್ವೈತನ ನಾನು ಪರಮಾತ್ಮಾಗ ಹಸು ಇಲ್ಲ ತ್ರಶ ಇಲ್ಲ ನಿದ್ದಿ ಇಲ್ಲ ನೀರಾಡಿಕಿಲ್ಲ ಕೈಯಾಗ ಹಿಡಿತನಂದ್ರ ಸಿಗದಾವಲ್ಲ ನೀರಾಗ ಹೋಗಿತ್ತನಂದ್ರ ಮೊಳಗಾವಲ್ಲ ಹೋಗಿತ್ತನಂದ್ರ ಸುಡಾವಲ್ಲ ಪಾಪಿ ಹೆಂಗದನಂದ್ರ ತಂಗಿ ಅಣೂರನು ತೃಣಕಾಷ್ಟದಲ್ಲಿ ನೀರು ನಿರಾಕಾರ ನಿರ್ಲಿಪ್ತ ಅಖಂಡ ಅದ್ವೈತದನ ನನ್ನ ಜಿಂಗಿರ್ ಬಿಲ್ಲಿ ಎಲ್ಲಿತ್ತು ನನಗೆ ಶರೀರ ಏ ಹುಚ್ಚ ಪ್ಯಾಲಿ ಶರೀರ ಅಂದ್ರ ನಿಂತದ ಜೀವ ಅಂದ್ರ ನಂದತ್ ನಿನಗೆ ಪೈಲಿ ಪ್ರಥಮದಾಗ ವಾಕ್ಯ ಸೆಂಟೆನ್ಸ್ ಪ್ರಶ್ನೆ ಪ್ರಶ್ನೆ ಏನ್ರ ತಿಳ್ಕೊಂಡಿರ ಜಿಂಗಿರ್ ಬಿಲ್ಲಿ ಮಗಳ ತಳ ಬಿಟ್ಟು ಹೋದಿತ್ತು ತಳ ಇರ್ಲಿ ದಯದವ್ರಿಗೆ ಎಲ್ಲರಿಗೆ ವಿನಂತಿ ಎಲ್ಲಾರು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದ್ರಿ ಎಲ್ಲಾ ತರ ಚಲೋ ಕಾರ್ಯಕ್ರಮ ಎಲ್ಲ ನಾವು ಯಾಕಂದ್ರ ಏನು ಹೆಣ್ಮಗಳ ಚಂದ ಕಾರ್ಯಕ್ರಮ ಕೊಟ್ರು ಅದಕ್ಕಾಗಿ ನಾವು ಏನು ಮುಂದೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ತದ ಏನೊಂದು ಕ್ಯಾಲಿವನ್ನ ಹಾಡಿಕರಿಂದ ಮಂಗಳಾರತಿ ಮಾಡೋಣ ಇನ್ನ ಕುಂಡ್ರಿ ಇನ್ನ ಅರ್ಧ ತಾಸು ನೆಗ್ ತೆಗಿತದ ಶಾಂತ ರೀತಿಯಿಂದ ಬಿಡ್ಬೇಕಿನ ಮಶಿಬನಾಳ ವಿದ್ಯಾ ಅಂದ ನೋಡ್ರಿ ಪ್ರಶ್ನೆ ನನಗ ಕೇಳ ಹಂಗ ಸ್ಟೇಜ್ ಮ್ಯಾಲು ಪ್ರಶ್ನೆ ನನಗ ಮಾಡ್ತಾ ಹಂಗ ಒಳಗ ಸರ್ವ ಸಪದ ದೇವ್ರ ಈಗ ಮತ್ತೇನು ಕೇಳ್ತಾರಪ್ಪ ಏ ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮಣ ಕಾರಣ ಏ ಶಾಪನೆನ್ನ ಕೇಳತ್ತೇನೆ ಹಾಗೆ ಮಗನಾನ ಸರ್ವ ಸಂಪತ್ತ ನಡೆಸಿ ಕೊಡತನ ಹುಡುಗಿ ದೇವರ ಸುಳ್ಳ ಇದನ್ನ ತಿಳಿದ ನೋಡಿ ಮುಂದ ಹಾಡ ಬೌದ್ಧ ರೂಪ ತೊಟ್ಟ ತ್ರಿಪುರ ಸಂವರ ಮಾಡಿ ಬಿಟ್ಟ ಏ ಭಕ್ತ ಪಾಲನ ಮಾಡು ಅಂತ
ನನ್ನ ಲೋಕದ ಹತ ಮಾಡುವ ಕೃತಜ್ಞತ ಸುಳ್ಳೇನ. ತಾರಕಾಸುರ ದೈತನಂತೆ ಗಜಾಸುರಗ ಗಜ ಹುಡುಗಿ ನರರೂಪ ಧಾರಣ ದೇವರ ಹೋಗನ ನೋಡ ಒಂದೇಣ. ಭಯಂಕಾರ ವೇದ ನಡೆದಿತ ವಿದ್ಯಾ ಏಪಟ ಒಂದೇಣ. ಆತನ ಚಂದ ಕರದ ಕರದ ತಂದ ಪಾರ್ವತೇನ. ಕೋಪದಿಂದ ಗಣಪತಿ ಬಾಂಧ ಶಂಕರ ಹೊಡೆದ ಗಣಪತಿ ರೋಂಡ. ನಿಮ್ಮ ಪಾರ್ವತಿ ದುಃಖ ಮಾಡುವುದು ಏನ ನಿನ್ನ ಪಾವರಿದ್ರ ಉಳಿಸುವುದಿತ್ತ ನಿನ್ನ ನಂದನ. ನಿನ್ನ ಶಕ್ತಿ ಎದ್ರ ಉಳಿಸುವುದಿತ್ತ ನಿನ್ನ ಚಂದನ. ದೇವಲೋಕದೊಳಗ ಹೋಟಿ ನೋಡಿ ಮರದ ಲೋಕದೊಳಗ ಕೆಟ್ಟಿ. ಕಾಕ ನಿನ್ನ ಮಗಳಿಗೆ ತಿಂಡಿದ್ರೆ ಮಾಡತ್ತೇಳ ಅನ್ನಂಗಲ್ಲಯ್ಯ. ಎಲ್ಲಿ ಹಾಡ್ತೈತೋ ಏನ್ ಮಾಡ್ತೈತೋ ಶೇಂಗಾ ತಿಂದ ನಾಯಿ ಆಗೈತಿ. ಹೆಂಗ ಕಲಿಸಿನ ಸಾಲಿ ಮನ್ಯಾಗಿದ್ದೀಗಿ. ಆ ದೇವಲೋಕದೊಳಗ ಹುಟ್ಟಿ ವಿದ್ಯಾ ಮರದ ಲೋಕದಾಗ ಕೆಟ್ಟಿ. ಮ್ಯಾಲ ಕೇಳಾಕ ಹುಚ್ಚ ಬಟ್ಟಿ ಹುಡುಗಿಯ ಕೇಳಾಕ ಹುಚ್ಚ ಬಟ್ಟಿ. ಹೇಳಕಿನ ಸಾಲ ಬಿಡಬೇಡಕಿನ. ಏ ದೇವಲೋಕದೊಳಗ ಹುಟ್ಟಿ ಮರದೊಳಗ ಮೊದಲ ಕೊಟ್ಟ ಕಳಿಸರ ಹುಡುಗಿ ಭಾರಿಯ ಹಣ್ಣ. ಆ ಹಣ್ಣ ಬಿಟ್ಟ ಹತ್ತಿರಿ ನೀನು ಹೆಣ್ಣಿನ ಬೆಣ್ಣ. ಸಂಬಳ 5 ಮುಖದ ಹೆಸರ ಹೇಳ್ತನ ತಿಳ್ಕ. ಅಗೋರ ಮೋಕ ವಾಮದೇವ ಮೋಕ ತತ್ಪುರುಷ ಮೋಕ ಸದೋಜಾತ ಮೋಕ ವಿದ್ಯಾವಿಷಣ ಮೋಕ ನೋಡ ಹುಡುಗಿ ಪಂಚವರ್ಣ. ಪಂಚವರ್ಣದಿಂದ ಮುಂದ ಕಾಕ ಜಗವರ್ಧನ. ಪಂಚವರ್ಣದಿಂದ ವಿದ್ಯಾ ಕೇಳೋ ಜಗವರ್ಧನ. ನಮ್ಮ ಜಗದ ಭರಿತ ದೊಡ್ಡವ ನೋಡ ಜಗದ ಕಸ್ತಿ ಮಾಡೋಣ ಒಂದೇ ಕ್ಷಣದಾಗ. ನಿನ್ನ ಹೆಣ್ಣು ಹುಟ್ಟಿದಿಲ್ಲ ಕಾಕ ಆ ಕ್ಷಣದಾಗ. ನಿನ್ನ ಮಗಳ ಸೀರಿ ಹರಿದ ಕಳಿಸ್ತಾನ ಮಶಿಬಣ್ಣ. ಜೋಡಿ ಹಾಡಿಕೆ ಮಾಡ್ಬೇಕಾದ್ರ ವಾರ್ನಿಂಗ್ ನಿನ್ನ ಪಾವರ ಎದ್ದು ನನಗ ಸೂರ ಕಟ್ಟಿ ಹಾಡಾಗ. ತೀರದಾರೂರ ಪ್ರಭು ದೇವರ ಹಳ್ಳ ಹರಿದು ದಿಕ್ಕ ಹಳ್ಳದ ದಂಡಿ
ಮ್ಯಾಲ ಕಳಿಸಿದ್ದೆ ನನಗ ತೂತಾರಾಮ ಭರದ ಕೊಟ್ಟಣ ಇಂಥ ಪ್ರಕರಣ ಈ ಹುಡುಗ ಬಂದ ಹಾಡಿ ಸೇರಿಸಣ ಮೊದಲಿಗೆ ಯುದ್ಧ ವಿದ್ಯಾ ನಿರಾಕಾರ ಮಣ್ಣು ಮಾಡವ್ರಲ್ಲಿ ಇಲ್ಲ ಯಾರ್ಯಾರ ತೊಗಿಬ್ಯಾಡ ಹುಡುಗಿ ತೆಗಿಬ್ಯಾಡ ಸುರೇಶ ಇಡುದಿಲ್ಲ ಕಸರ ತೆಗಿಬ್ಯಾಡ ಮಾಮನ ಹೆಸರ ಇಡುದಿಲ್ಲ ನಿಲ್ಲ ಕಸರ ಮನಲೆಗೆ ಹೊರಗೆ ಮಾಯ ನಿರಾಕಾರದೊಳಗೆ ಹೊರಗೆ ಮಾಯ ಇಲ್ಲ ಸುತ್ತಾಯಲ್ಲ ನಿನ್ನ ಮಾಯ ಇಲ್ಲ ಜತ ಸುತ್ತಾಯಲ್ಲ ನಿನ್ನ ಮಾಯ ಇಲ್ಲ ಮೊದಲಿಗೆ ಯುದ್ಧ ವಿದ್ಯಾ ನಿರಾಕಾರ ಮಣ್ಣು ಮಾನವ್ರೆಲ್ಲ ಇಲ್ಲ ಅವಕಾಶ ಬಿಡಂಗಿಲ್ಲಲ್ಲ ಅದರ್ಕ ಹೋಗ ಏ ಮೊದಲಿಗೆ ಎತ್ತ ಚಂಪಕಲಿ ನಿರಾಕಾರ ಮಣ್ಣು ಮಾನವ್ರೆಲ್ಲ ಇಲ್ಲ ಯಾರ ಹೋಗಿಬ್ಯಾಡ ತೆಗಿಬ್ಯಾಡ ಸುರೇಶ ಕಸಿರ ಇಡುದಿಲ್ಲ ನಿನ್ನ ಕಸಿರ ಐರ್ ಸಂಘದಾಗ ಏ ಚಂಪಕಲಿಯೋ ಏ ತೆಗಿಬ್ಯಾಡ ಹುಡುಗನ ಹೆಸರ ಇಡುದಿಲ್ಲ ನಿನ್ನ ಕಸರ ಮನಲೆಗೆ ಹೊರಗೆಲ್ಲ ಮಾಯ ನಿರಾಕಾರದೊಳಗೆ ಹೊರಗೆ ಮಾಯ ಇಲ್ಲ ಸುತ್ತಾಯಲ್ಲ ನಿನ್ನ ಮಾಯ ಇಲ್ಲ ಜತ ಸುತ್ತಾಯಲ್ಲ ನಿನ್ನ ಮಾಯ ಇಲ್ಲ ಏ ಸಹಜದಿಂದ ಹುಟ್ಟದ ನೋಡ ಬೀಜ ಸಹಜದಿಂದ ಹುಟ್ಟದ ನೋಡ ಬೀಜ ಏ ಸಹಜದಿಂದ ಹುಟ್ಟದ ನೋಡ ಬೀಜ ಅದರಲ್ಲೈತಿ ಹುಡುಗಿಯ ನೋಡ ಕಾಯಮ ಏ ಸಹಜದಿಂದ ಹುಟ್ಟದ ನೋಟ ಬೀಜ ಆಧಾರಿಂದ ಆಗಿ ನೋಡ ಸೋಯಮ ಪರಬ್ರಹ್ಮ ಇದ ಸೋಯಮ್ಮ ಕಖ ಅಲ್ಲಿ ನಿಮ್ಮವು ಇಲ್ಲ ಏ ಪರಬ್ರಹ್ಮ ಇದ ಸೋಯಮ್ಮ ಅವನ ಹೊರತು ನಿನ್ನ ಪಡೆಗೆ ಇಲ್ಲ ಸುಳ್ಳ ಮಾಡುವುದ ಏ ಅವನ ಹೊರತು ನಿನ್ನ ಸಿರಿ ಇಲ್ಲ ಸುಳ್ಳ ಮಾಡದ ಮೊದಲಾಗ ಹುಡುಗನೆಲ್ಲ ಮಾಯ ಇಲ್ಲ ನಿರಾಕಾರದೊಳಗ ಹೊರಗೆ ಮಾಯ ಇಲ್ಲ ಸುತ್ತಾಯಲ್ಲ ನಿನ್ನ ಮಾಯ ಇಲ್ಲ ಸಾಜತ ಸುತ್ತಾಯಲ್ಲ ನಿನ್ನ ಮಾಯ ಇಲ್ಲ ಏ ಆದಿಯಲ್ಲಿ ಯುದ್ಧವಪ್ಪ ಶರಣ ಶರಣ ಮೂರ್ತಿದಿಂದ ಹೋಗ್ತೇಳ ಏ ಆದಿಯಲ್ಲಿ ಯುದ್ಧವಪ್ಪ ಶರಣ
ಶರಣ ಮೂರ್ತಿದಿಂದ ಕೇಳ ಹುತ್ತ ಪ್ಯಾಲಿ ಮಾರ್ಬ್ಯಾರ ಕಾಯಿ ಭಾವಿ ಕೇಳ ಹುತ್ತ ಪ್ಯಾಲಿ ಮಾರ್ಬ್ಯಾರ ಕಾಯಿ ಭಾಲಿ ಏ ಐರ್ ಸಗದಾಗ ಮಾಡ್ಬ್ಯಾರ ಢೌಲ ನಿನ್ನ ಪಡಿಕೆ ಇಲ್ಲ ಐರ್ ಸಂಘ ಗ್ರಾಮದಾಗ ಮಾಡ್ಬ್ಯಾರ ಢೌಲ ನಿನ್ನ ಹೆಣ್ಣ ಎಲ್ಲ ಮನಲೆಗ ಹೊರಗೆ ನೆಲ್ಲ ಮಾರ ಇಲ್ಲ ನಿರಾಕಾರದೊಳಗ ಹೊರಗೆ ಮಾಯ ಇಲ್ಲ ನಿನ್ನ ಮಾಯ ಎಲ್ಲ ಸುಧಾರಲ್ಲ ನಿನ್ನ ಮಾಯ ಎಲ್ಲ ಸಾಖ್ಯ ಮಾಡ್ತಾಳ ನಿನ್ನ ಮಗಳು ಹಿಂಗ ಏನ್ ಮಾಡ್ತಾಳ ತಳ ನಿಂದ ನಿನ್ನ ಮಗಳದ ಕೂಡೆ ಚಪಾತಿ ಮಾಡ್ತಾಳ ಮನ್ಯಾಗ ಏಕಾಜಿ ಮೇ ಹುಸಕ್ಯ आहे जाने से हुसक्य आहे हवा थोड़े मुस्कारे मेरे महबूबा मेरा जिंदगानी मेरे महबूबा ಕಾಕ ಹೆದರಿ ಎಲ್ಲ ಮಾಡ್ಬೇಕಾದ್ರನ ಮೊದಲು ನನ್ನ ಹತ್ತಕ್ಕೆ 6 ತಿಂಗಳು ಹಿಡಿಕಿಣ ತಂದ ಏನ್ ಮಾಡ್ಬೇಕೀಕಿ ಈಗ ಕಲಿಸ್ತ ನಾನು ಸಾಲಿ ಕಲಿಸ್ತ ನೀ ಬೇರೆ ತಪ್ಪು ತಿಳ್ಕೊಂಡಿ ಯಾಕಂದ್ರ ನೋಡು ಯಾವ್ದೋ ಒಂದು ಸಖಿ ಇರ್ಲಿ ಒಂದು ಕ್ಯಾಲಿ ಇರ್ಲಿ ಒಂದು ಪದ ಇರ್ಲಿ ತಂಗಿ ಹಾಡ ಹೋಗಬೇಕ ಕಂಠ ಕೂತ್ ಕೇಳ ಹೋಗಬೇಕ ಸ್ವಂಟ ಹಾಡ ಹೋಗಬೇಕ ಕಂಠ ಕೂತ್ ಕೇಳೋರಿಗೆ ಬೇಕ ಸ್ವಂಟ ಹಾಡ ಹಾಡಿದ್ರೆ ಹೆಂಗಾಗಬೇಕ್ರಿ ಇಂಡಿ ತಾಲೂಕ ಐರ್ ಸಂಘ ಗ್ರಾಮದಾಗ ಹೆಂಗಾಗ್ಬೇಕ್ರಿ ಆಗಬೇಕು ಚಂಪಾ ಕಲಿಗೆ ಡುಬ್ಬದಾಗ ಚೊಟ್ಟ ಕರೆಂಟ್ ಹೊಡಿ ಕರೆಂಟ್ ಮೊಮ್ಮದ ರೊಪ್ಪಿ ಬಂದ್ ಹಾಡಿದಂಗ ಆಗ್ಬೇಕು ಮೊಮ್ಮದ ರೊಪ್ಪಿ ತಿಂಡಿದ್ರ ಹೊತ್ತು ನಿನ್ನ ಮಗಳ ನೋಡೋಣ ಹಾಡ್ತಾಳೆ ಓಡಿ ಹಾದಲಕ್ಕಿನ ಬರಂಗಿಲ್ಲ ಇನ್ನೊಂದು ಯಾವ ಹೇಳ ಮಾಸ್ತರ ಏನಂತಾಡ್ಬಾ ಮತ್ತ ನಾ ಕೇಳಿದ್ದೆಲ್ಲ ನೀ ಹೇಳಲಿಲ್ಲ ಒಬ್ಬರೇ ಬಹಾದೂರ ಹರದಾಸ ಅಂದ್ರ ರೇಣುಕಾನ ಮೊದಲಿನ ಹೆಸರು ಏನಿತ್ತು ರೇಣುಕಾಗಿ ಎಷ್ಟು ಮಂದಿ ಮಕ್ಕಳಿದ್ರು ಮತ್ತ ಸೊಂಡೆ ಐತಿ ಆನಿದು ಕಾಲ ಐತಿ ಕ್ವಾನಿಂದು ಕಣ್ಣ ಐತಿ ಹೋಗಿದು ಶರೀರ ಮನುಷ್ಯ ಅಂದ ತಮ್ಮ ಹಾಗಾಗಿ ಸೇತುವೆ ಕಟ್ಟಿ ರಾವಣಗಾದಾರ ಬೆಟ್ಟಿ ಕಟ್ಟಿದ ಗೌಂಡ್ಯನ ಹೆಸರು ಹೇಳೋ ಕಂಬಗಿ ಸುರೇಶ ಮಣಮುಟ್ಟಿ ಮತ್ತಿದು ಅಲ್ಲದ ಪಕ್ಷಿ ಹೊಟ್ಟಿಲೆ ಹುಟ್ಟಿದವ್ರು ಯಾರು ಆಗ ಅದನ್ನ ಸೇತುವೆ ಕಟ್ಟಿದವ್ರು ಯಾರು ಅದು ಎಷ್ಟು ಉದ್ದದ ಎಷ್ಟು ಅಗಲದ ಅಂತ ಕೇಳ್ತಾಳ ಹುಡುಗಿ ಹುಡುಗಿ ಇವತ್ತಿನಿಂದ ಯಾವುದು ಬರೇ ಬಾಕಿ ಅಲ್ಲ ಇವತ್ತು ಐರ್ ಸಂಘ ಗ್ರಾಮದಾಗ ಬಾಯಿ ಟೋಕ್ ಏನ್ ಕೇಳ್ತಿ ಕೇಳ ಕಂಬಗಿ ಸುರೇಶ ಅಂದ್ರ ಒಂದು ಕಿರಾಣಿ ಅಂಗಡಿ ಇದ್ದಂಗ ಕಾಕ ನಿನ್ನ ಮಗಳ ಅಂಗಡಿ ಯಾವ್ದು ಹೇಳ್ತಾರ ಕೇಳ ನಿನ್ನ ಮಗಳ ಅಂಗಡಿ ಯಾವ್ದಂದ್ರ ಪಟ್ಟಿ ಅಂಗಡಿ ಬರೀ ಸುಟ್ಟು ಸಿನ್ನರ್ ಬಿಡಿ ಈ ಪ್ಲಾಸ್ಟಿಕ್ ಸಿಗತಾವ ಬರೀ ಹಲೋ ಸಿಗತಾವ ನಿನಗ ನನಗ ಅಟ್ಟ ಪರಕದ ಹೇಳ್ತಾನೆ ಕೇಳಿದ ಪ್ರಶ್ನೆ ಕೂತಾರ ಪೈಲೆ ಪ್ರಥಮದಾಗ ನಿಮ್ಮ ರೇಣುಕಾನ ಹೆಸರು ಏನಿತ್ತು ನಿಮ್ಮ ರೇಣುಕಾನ ಪೈಲೆ ಪ್ರಥಮದಾಗ ಜಾತಕ ಮಾಯಿ ಅಂತೇಳಿ ಹೆಸರಿತ್ತು ಬರಕ ಮಗಳ ಕೈಯಾಗ ಅಡಗತೈತಿ ಒಳಗ ಆತ್ಮದಾಗ ಏನು 7 ಮಂದಿ ಯಾರ ಕಣ್ಣವ ಭರತ ಕಣ್ಣವ ವಸು ವಿಶ್ವ ವಸು ಪರಶುರಾಮ ಇಬ್ರು 5 ಮಂದಿ ಗಂಡ ಮಕ್ಕಳಾದ್ರು ಇಬ್ರು ಹೆಣ್ಣು ಮಕ್ಕಳದಾರ ಯಾರಪ್ಪ ಅಂದ್ರ ತ್ರಿಕೂಲ ಮಾನಸ ಪುತ್ರಿ ನೀ ಕೇಳಿದ ಪ್ರಶ್ನೆ ಕೂತಾರ ಕುಲ್ಲ ಇನ್ನ ಎದಾಗ ಬರ್ತಾಳ ಕಾಕ ನಿನ್ನ ಮಗಳು ಎಲ್ಲ ಕೇಳಿದ ಒಟ್ಟು ಪೂಚ್ಕೊತ ಬನ್ನಿ ಈಗ ಹಿಂದ್ ಗೀತಾರ ಹೊಡಿಬೇಕಲ್ಲ ಅದು ಕೆಲಸ ಈಕಿಗೆ ಏ ಹುಡುಗಿ ಹೇಳ್ತಾಳ ಅಂದ್ರ ಸೊಂಡೆ ಐತಿ ಆನಿದು ಕಾಲ ಐತಿ ಕ್ವಾನಿದು ಕಣ್ಣ ಐತಿ ಹೋಗಿದು ಶರೀರ ಮನುಷ್ಯ ಅಂದ ತಮ್ಮ ಯಾವ್ದು ಪ್ರಾಣಿ ಅಂತ ಕೇಳ್ತಾಳ ಯಾವ ಪ್ರಾಣಿ ಅಂತ ಕೇಳ್ತಾಳ ಏ
ತಂಗಿ ಆ ಪ್ರಾಣಿ ಹೆಸರು ಏನಂದ್ರ ವ್ಯಾತಾಳ ಅನ್ನುವಂತ ಪ್ರಾಣಿ ವಿರಾಟ್ ರಾಜನ ಮನಿ ಒಳಗೆ ಇರ್ತಿತ್ತು. ಕೇಳಿರ್ತಕ್ಕಂತ ಪ್ರಶ್ನೆಗೆ ಉತ್ತರ ಕೊಡ್ಲ ಏನ ಸೇತಿಗಾಗಿ ಸೇತುವೆ ಎಷ್ಟು ಉದ್ದಿತ್ತು ಎಷ್ಟು ಆಗಲಿತ್ತ ಅಂತ ಕೇಳ್ತಾರ. ಏ ತಂಗಿ 100 ವೇಜನ ಉದ್ದಿತ್ತು. 100 ವೇಜನ ಅಂದ್ರೆ 1 ವೇಜನಕ್ಕ 10 ಕಿಲೋಮೀಟರ್ ಆಗ್ತಿತ್ತು. 10 ಕಿಲೋಮೀಟರ್ ಆಗ್ತಿತ್ತು. 100 ವೇಜನ ಅಂದ್ರೆ ಎಷ್ಟು ಕಿಲೋಮೀಟರ್ ಆತ್ರಿ? ಹೊಡ್ರಿಲ್ಲ 8 10 8 ಗುಂಡ್ಲೆ 1000 ಕಿಲೋಮೀಟರ್ ಆಯ್ತು. 1000 ಕಿಲೋಮೀಟರ್ ಆಯ್ತು. ತಂಗಿ ಇದು ಉದ್ದನ ಅಳತಿ ಆಯ್ತು. ಇನ್ನು ಆಡ್ರಲ್ಲಿ ಅಗಲ ಅಗಲಿ ಎಟ್ಟಿತ್ತಂದ್ರ ತಂಗಿ 10 ಯೋಜನೆ ಆಗಲಿತ್ತು. 10 ಯೋಜನೆ ಅಂದ್ರೆ 100 ಫೂಟ್ ಆಗಲಿತ್ತು ತಂಗಿ. 100 ಫೀಟ್ ಆಗಲಿತ್ತು. ಏ ವಿದ್ಯಾ ಗೌಡ್ಯ ಯಾವಿದ್ದ? ಗೌಂಡ್ಯನ ಹೆಸರು ಅಂತ ಹೇಳ ತಮ್ಮ ಶಿಸ್ನಂಗ್ ಹಿಡಿಯೋ ಮಾಡ್ಕೋರಿ. ನಿಮ್ಮ ಅಕ್ಕ ಮಾಡಿದತ್ತ ಬಿಡಿಬ್ಯಾಡ್ರಿಪ್ಪ. ಒಂದಿಟ್ಟು ಕೂಡಿಸ್ರಿ ಅದ್ರಾಗ ಬಿಡ್ರಿ. ಅದಕ್ಕಾಗಿ ಮಾಸ್ತರ ಏನ ಗೌಂಡ್ಯ ಯಾವಿದ್ದ? ಯಾವತ್ರಪ್ಪ ಗೌಂಡ್ಯ ಯಾವಂದ್ರೆ ನಳ ಅನ್ನುವಂತ ಗೌಂಡ್ಯ ಇದ್ದ. ನಳ ಅನ್ನುವಂತ ಗೌಂಡ್ಯ ಇದ್ದ. ಏ ಹುಡುಗಿ ಅದನ್ನ ಎಷ್ಟು ದಿನದಾಗ ಮುಗಿಸಿದ? ಪಾಪ ಬರೇ ಕೇವಲ 5 ದಿನದೊಳಗೆ ಮುಗಿಸಿದ. ಕೇವಲ 5 ದಿನದಾಗ ಮುಗಿಸಿದ. ಏ ವಿದ್ಯಾ ಇನ್ನ ಒಂದು ಉಳಿದ ಪಕ್ಷಿ ಹೊಟ್ಟಿಲೆ ಹುಟ್ಟಿದವ್ರು ಯಾರು? ಇದೊಂದು ಉಳಿತದ. ಪಕ್ಷಿ ಹೊಟ್ಟಿಲೆ ಹುಟ್ಟಿದವರು ಮಂದಪಾಲ ದ್ರೋಣ ಪಾಲನೆ ಕೇಳಿರ್ತಕ್ಕಂತ ಪ್ರಶ್ನೆಗೆ ಉತ್ತರ ಕೊಲ್ಲ. ಬೇಕಾದ್ರೆ ಹೋಗಿ ಕೇಳಿ ನಿನ್ನ ಗುರುವಿನ. ಸುಳ್ಳ ಅಂದ್ರ ತಂಗಿ ಇಲ್ಲಿಗೆ ಹಾಡಿಕೆ ಬಿಟ್ಟು ಹೋಗ್ತಾನೆ. ಈ ಕಂಬಗಿ ಸುರೇಶ್ ಹೆಂಗ್ ಹೋಗ್ತ? ಹೌದು ಕರೆಕ್ಟ್ ಅಲ್ಲ. ಹೇಳ್ತಾಳ ಏನ್ ಮಾತಾಡ್ತಾಳ? ಒಂದು ಪ್ರಶ್ನೆಗೆ ಉತ್ತರ ಇಲ್ಲ. ಎಲ್ಲಿ ಹೇಳ್ತಿ ಎಲ್ಲಿ ಹಾಡ್ತಿ? ನನಗ ನಿನಗ ಆಸ್ಮಾನ್ ಪರಕದ ವಿದ್ಯಾ. ಹಾಗೆಲ್ಲ ಮಾಡಬೇಡ ಮಗಳ. ನೀನು ಬರೀ ಒಂದು ಜಾಗದ ಮೇಲೆ ತರ ಬಂದ್ರೆ ಒಂದು ಜಾಗದ ಮೇಲೆ ತರತಾನ. ನನ್ನ ಕೋತ ನೀ ಆಗಂಗಿಲ್ಲ. ಸುಮ್ಮ ಏನ ನಡೆದದ ಸುಮ್ಮ ನಡಿಲಿ ಗಾಡಿ. ಏ ವಿದ್ಯಾ ನಾ ಅಂದ್ರ ಕಂಬಗಿ ಸುರೇಶ ಮುಂದ ರೈಲ್ವೆ ಇಂಜಿನ್ ಇದ್ದಂಗ. ಮಶಿಬನಾಳ ವಿದ್ಯಾ ಅಂತ ಒಂದು 100 ಡಬ್ಬಿ ಅಲ್ಲ 1000 ಡಬ್ಬಿ ಆದ್ರೂ ಕಂಬಗಿ ಸುರೇಶ ತಗೊಂಡು ಹೋಗ್ತಾನ. ಕಂಬಗಿ ಸುರೇಶ್ ಅನ್ನತಕ್ಕ ನಾನು ಅಹಂಕಾರ ಇಲ್ಲ. ನನ್ನ ದೈವದ ಆಶೀರ್ವಾದ, ಗುರುವಿನ ಆಶೀರ್ವಾದ, ಪರಮಾತ್ಮನ ಆಶೀರ್ವಾದ ಹುಡುಗನ ಬೇಡ ಮೇಲದ. ಏ ಪಿಚ್ಚಗರಣಿ ಪೀರಿ ಎಲ್ಲಿ ಹೇಳ್ತಿ ಏನ್ ಮಾತಾಡ್ತಿ? ಅದಕ್ಕಾಗಿ ಕೇಳಿರ್ತಕ್ಕಂತ ಉತ್ತರ ಕುಲ್ಲ ಅದು. ಮಾಸ್ತರ್ ಇನ್ನೊಂದು ಉಳಿದದ. ಏನ್ ಉಳಿತಪ್ಪ? ಇನ್ನೊಂದು ಏನ್ ಉಳಿದದ ಅಂದ್ರ ತಂದಿ ಯಾವಾರ ಎಲ್ಲಿಗಿಟ್ಟಾಳ? ಕೃಷ್ಣ ಪರಮಾತ್ಮ ಶಿರಿ ಬಿಟ್ಟಾನಂತ ತಂದಾಳ ಯಾವಾರ? ಅದೊಂದು ತಂದಿಟ್ಟಾಳ. ಏ ತಂಗಿ ನಿಮ್ಮ ಸತ್ಯಭಾಮಗ ಬಹಳ ಸ್ವತ್ತ ಬಂದಿತ್ತು. ಸತ್ಯಭಾಮಗ ನಾ ಅಂತಿದ್ರು. ಸತ್ರಾರಾಜನ ತಕ ಅಷ್ಟ ಐಶ್ವರ್ಯ ಇತ್ತು. ಬೆಳ್ಳಿ ಬಂಗಾರ ಇತ್ತು. ಮುತ್ತ ರತ್ನ ಇತ್ತು. ಮಾಣಿಕ್ಯ ಇತ್ತು. ಏನು ಬೇಕಾದಿತ್ತು ಯಾವನ್ನ ಸತ್ರಾರಾಜನ ಹತ್ತಿರ ಇತ್ತು. ಸತ್ರಾರಾಜನ ಮಗಳ ಸತ್ಯಭಾಮ ಇದ್ಲು. ಈಕಿಗೆ ಬಹಳ ಅಹಂಕಾರ ಬಂದಿತ್ತು. ನಮ್ಮ ಪರಮಾತ್ಮನ ಏನ್ ಮಾಡ್ಬೇಕಂದ್ರು ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಮಾಡಿದ್ರು. ಈಕಿನ ಸ್ವಾಕ ಮುರಿಬೇಕಂತ ಹೇಳಿ ಸ್ವಕ್ಕ ಮುರಿಬೇಕಂತ ಏನ್ ಮಾಡಿದ ನಮ್ಮ ಕೃಷ್ಣ ಪರಮಾತ್ಮ? ಈಕಿ ಕೈ ಒಳಗೆ ಏನ್ ಮಾಡಿದ? ಒಂದು ಮುತ್ತಿನ ಹಾರವನ್ನ ಕೊಟ್ಟ ಯಾವನ ಕೃಷ್ಣ ಪರಮಾತ್ಮ. ಈಕಿ ಮುತ್ತಿನ ಹಾರ ಇಟ್ಕೊಂಡು ಕೊಟ್ಟಾನ. ಮುತ್ತಿನ ಹಾರ ಕೊಟ್ಟಾಗ ಈಕಿಗೆ ಏನಾತ ಮಾಸ್ತರ? ಡಸಿಕ್ ಹೊಡಿತು ನೋಡ್ರಿ ಒಳಗೆ. ಡಸಿಕ್ ಏನಂತ ಅಂಜಿಕ ಹೊಡಿತು. ಏ ಪತಿದೇವ ಏ ಕೃಷ್ಣ ಪರಮಾತ್ಮ ಎಲ್ಲ ನನಗ ಮುತ್ತಿನ ಹಾರ ಕೊಟ್ಟಿ ಕರಿ ತಗದ ಘಾಟ್ ಆಗ್ತದ. ಹೆಂಗ ಮಾಡ್ಲಿ ಕೃಷ್ಣ ಪರಮಾತ್ಮ? ಹೊಳೆ ಕೊಡಂಗಿಲ್ಲ. ಹೊಳೆ ಕೊಡಂಗಿಲ್ಲ ಅಂದ್ಲು. ನೀ ಕೊಡಲಿಕ್ಕ ಬಿಡಿ ಇಟ್ಕೋ ಅಲ್ಲಿ ಅಂದವ. ಒಂದ್ ಯಾಕೆ ಕೇಳಿದ್ರ 100 ಅಲ್ಲ 1000 ಕೊಡ್ತಾನೆ ನಿನಗೆ. 1000 ಅಂದ. ನಾನು ಸ್ವಯಂ ಜ್ಯೋತಿ ಕೃಷ್ಣ ಪರಮಾತ್ಮ. ಅವಾಗ ಮುತ್ತಿನ ಹಾರ ಕೊಟ್ಟ. ಕೂಡಲೇ ಈಗ ಒಂದು ಕ್ವಶನ್ ಹಾಕ್ತಾಳ. ಬಂದಾರಲ್ಲ ಚಿಮಣಿ ಮುಗಿರಕ್ಕೆ ನನಗೆ ಹಾಕ್ತಾಳ ಕಾಕ. ಈಗ ಏನಂತಾಳಪ್ಪ? ಹೇಳ್ತಾಳೆ ಏ ಕೃಷ್ಣ ಪರಮಾತ್ಮ ಎಲ್ಲಿ ನಾನು ಒಳಗ ಮನಿ ಒಳಗ ದೇವಿ ಪೂಜೆ ಶಕ್ತಿ ಪೂಜೆ ಹಾಕಿರ್ತನ. ಒಳಗ ಗಂಡಸರ ಆಜ್ಞೆ ಯಾರ್ದು ಇರಬಾರ್ದು. ಬರೀ ಹೆಣ್ಮಕ್ಳು ಬಂದು ಒಯ್ಯಂದ್ರ ಒಯ್ಯ ಅಂದ್ ಬಿಟ್ರು. ಯಾರು ಇವ್ರು ರವ್ವ ಹ್ಯಾಂಗ ಒಯ್ತಿ ಒಯ್ಯಪ್ಪ? ಹ್ಯಾಂಗ ಒಯ್ತಿ ಒಯ್ಯ ಅಂದ ಕೃಷ್ಣ ಪರಮಾತ್ಮ ಗಾರುಡಿಗೆ ಇದ್ದಂಗ್ರಿ ಕಕ್ಕ. ಅವಾಗ ಹೆಂಗ ಮಾಡ್ತಾನೆ ಏನ್ ಮಾಡ್ತಾನೆ ಹೇಳಕ್ ಬರಂಗಿಲ್ಲ. ಹೆಣ್ ಇದ್ದದ ಗಂಡ ಮಾಡ್ತಾನ. ಗಂಡ ಇದ್ದದ ಹಿಜಡ್ಯಾ ಮಾಡ್ತಾನೆ. ಹಿಜಡ್ಯಾ ಇದ್ದದ ಸುಗುಡ್ಯಾ ಮಾಡ್ತಾನೆ ಯಾವನ್ನ ಕೃಷ್ಣ ಪರಮಾತ್ಮ. ಇಟ್ಟು ಅಹಂಕಾರ ಬಂದತ್ತೆ ಅಂದ್ರೆ ಶಿವನಾಳ ವಿದ್ಯೆ ನೆಗ್ ತೆಗಿಬೇಕಂದ ಕಂಬಗಿ ಸುರೇಶ. ಅವಾಗ ಏನ್ ಮಾಡಿದ್ರಿ ಹುಡುಗ? ಏನ್ ಮಾಡ್ತಾನ? ಹಿಂಗ ಮಾಡಕತ್ತೆ. ಕೇವಲ ಬರೀ ಶೀರಿ ಹುಟ್ಟದ ನನಗ ವಾಕ್ಯ ಹಾಕ್ತತೆ ಅಂದ್ರ ಹಿಂಗ ಬಿಡಬಾರ್ದ ಕೃಷ್ಣ ಪರಮಾತ್ಮ. ಅವಾಗ ಏನ್ ಮಾಡಿದ? ಏನ್ ಮಾಡ್ತಾನ? ಏನ್ ಮಾಡಿದ? ಒಂದೇ ಕ್ಷಣದಾಗ ಬ್ರಹ್ಮಾಂಡನು ಹಂತ ಬುಟ್ಟಿ ತಯಾರು ಮಾಡಿದ್ ನೋಡ್ರಿ ನಮ್ಮ ಅಪ್ಪಿ ಹಂತಪ್ಪ ಅವರ. ಹೌದು ಬ್ರಹ್ಮಾಂಡನು ಬುಟ್ಟಿ ತಯಾರು ಬ್ರಹ್ಮಾಂಡನು ಹಂತ ಬುಟ್ಟಿ ತಯಾರು ಮಾಡಿ ಮತ್ತೇನ್ ಹೇಳ್ತಾಳ? ಕೂಸಿನ ತಗೊಂಡು ಬಂದಾನ. ಎಲ್ಲಿ ಹಡ್ಕೊಂಡು ಬಂದಾನ ಅಂತ ಕೇಳ್ತಾಳ. ಕೂಸಿನ ಎಲ್ಲಿ ತಂದ? ಪ್ಯಾಲಿ ಅವ ಹಡದಿಲ್ಲ. ಅವ ಹೆಂಗಿಲ್ಲ. ಅವ ಸೋತಿಲ್ಲ. ಅವ ಸತ್ತಿಲ್ಲ. ಏ ಹುಡುಗಿ ಕೂಸಿನ
ಕೂಸಿನ ಎಲ್ಲಿಂದ ತಗೊಂಡು ಬಂದಂದ್ರ ನನ್ನ ಕಾಮದಿಂದ ಉತ್ಪತ್ತಿ ಮಾಡಿದ ಕೂಸಿನ ಹೆಸರ ಪ್ರದ್ಯುಮ್ ಅಂತೇಳಿ ಕೇಳಿದ ನಾಮಕರಣ ಇಟ್ಟ ಪ್ರದ್ಯುಮ್ ಅಂತೇಳಿ ಕೇಳಿದ ನಾಮಕರಣ ಇಟ್ಟ ಕೂಸಿನ ಇಲ್ಲಿ ಯಾರು ಪಾರಿಜಾತ ಮಾಡಿದವ್ರ ಅದಿರಿ ಪಾರಿಜಾತ ಕೇಳಿದವ್ರ ಅದಿರಿ ನಾ ಕೇಳೋ ಪ್ರಶ್ನೆ ಏನ್ರ ಸುಳ್ಳದೇನು ಉತ್ತರ ಕರೆಕ್ಟ್ ಅದರಿ ಕರೆಕ್ಟ್ ಅದ ಉತ್ತರ ಕರೆಕ್ಟ್ ಅದ ಇಲ್ರಿ ಏನ ಹೇಳ್ತಾರ ಕೇಳಿಕಿನ ತಟ್ಟ ತೆಗಿತಾರ ಸುಮ್ ಕುಂದ್ರಿ ನೀವು ಅದಕ್ಕಾಗಿ ನೋಡಿ ಅವಾಗ ಏನ್ ಮಾಡಿದ ನಮ್ಮ ಅಪ್ಪಿ ಏನ್ ಮಾಡಿದ್ರಿ ಅವನ ಕೈ ಒಳಗೆ ಏನಿತ್ತು ಚಕ್ರ ಇತ್ತು ಸುಮ್ಕುಡ್ರಿ ಯಾಕೋ ಸುಮ್ಕೊಂಡ್ರಿ ಅವನ ಕೈ ಒಳಗೆ ಚಕ್ರ ಇತ್ತು ಆ ಚಕ್ರ ಹೆಸರು ಏನಂತ ಕೇಳ್ತಾಳ ಏ ಹುಚ್ಚಪ್ಯಾಲಿ ಆ ಚಕ್ರ ಹೆಸರು ಏನಪ್ಪಾ ಅಂದ್ರ ಸುದರ್ಶನ ಚಕ್ರ ಇತ್ತು ಸುದರ್ಶನ ಚಕ್ರ ಈ ಸುದರ್ಶನ ಚಕ್ರ ಯಾರು ಕೊಟ್ಟಿದ್ರಿ ಯಾರು ಕೊಟ್ಟಾರಪ್ಪ ಇವನ ಕೈಯಾಗ ಯಾವ ಕೊಟ್ಟಿದ ನನ್ನ ವಿಷ್ಣು ಪರಮಾತ್ಮ ಇವನ ಕೈಯಾಗ ಸುದರ್ಶನ ಚಕ್ರ ಕೊಟ್ಟಿದ್ದ ನನ್ನ ಚಂಪಕಲಿ ಹೇಗೆ ಯಾವಾಗ ಹಚ್ಚಿ ಮಾತಾಡ ಅವಾಗ ಮಾಸ್ತರ ಇದನ್ನ ಚಕ್ರ ಎಲ್ಲಿ ಇಟ್ಕೊಂಡ್ರಿ ನಮ್ಮ ಕೃಷ್ಣ ಪರಮಾತ್ಮ ಎಲ್ಲಿಟ್ಟನಪ್ಪ ಅದನ್ನ ಹಿಂದ ತುರುಬಿನ ಒಳಗೆ ಇಟ್ಕೊಂಡ ಹಿಂದ ತುರುಬಿನ ಒಳಗ ಇಟ್ಕೊಂಡು ಕೇಳಿದ ಇದನ್ನ ಹುಚ್ಚ ಪ್ಯಾಲಿ ಮಾಡ್ಬೇಕಂತೇಳಿ ಮಾಡಿ ಏನ್ ಮಾಡಿದ ನಿರ್ಮಲ ಅನ್ನೋ ಅಂತ ಶಿರಿವನ್ನು ಏನ್ ಮಾಡಿದ ತಯಾರು ಮಾಡಿದ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಎಂತ ಸೀರೆ ತಯಾರು ಮಾಡ ಉಟ್ಕೊಂಡು ಬಂದಿಲ್ಲ ಹಠಬಾದ ಸೀರಿ ಇಂತ ಸೀರೆ ಸೀರೆ ಅಲ್ಲ ಮತ್ತೆ ಈ ಸೀರೆ ಅಲ್ಲಿ ಯಾವ ಎಂತದ್ದು ತಯಾರು ಮಾಡಿದ ನಮ್ಮ ಅಪ್ಪಡತಕ್ಕ ತಾಕತ್ತಿತ್ತು ಎಂತದ್ದು ನಿರ್ಮಲ ಅನ್ನೋ ಅಂತ ಬಿಳಿ ದೋತ್ರ ತಯಾರು ಮಾಡಿದ ಬಿಳಿ ದೋತ್ರ ತಯಾರು ಮಾಡಿ ಕೇಳಿದ ಹುಚ್ಚ ಪ್ಯಾಂಗಿ ಮಾಡ್ಬೇಕಂತ ಬ್ರಹ್ಮಾಂಡ ಬುಟ್ಟಿ ತಲೆ ಮೇಲೆ ಇಟ್ಕೊಂಡ ಅವಾಗ ಹಿಂದ ಏನ್ ಮಾಡಿದಪ್ಪ ಅಂದ್ರ ಚಕ್ರವನ್ನ ಹಿಂದ ತುರುಬಿನಾಗಿ ಇಟ್ಕೊಂಡ ಬಗಲ ಒಳಗ ಕೂಶಿನಿ ಇಟ್ಕೊಂಡ ಅವಾಗ ಮಂದಿರದಾಗ ಹೋಗ್ತಾನ ಹೆಂಗ್ ಹೋಗ್ತಾನ ಮಂದಿರದಾಗ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಾನ ಹೇಳ್ತಾರ ಕೇಳ ಅಪ್ಪ ನಮ್ಮ ಸ್ಮರಣೆ ಹೆಂಗ ಮಾಡ್ತಾನ ಕರೆ ಕರೆ ಬಂದ ಯಾರು ಜಮಖಂಡಿ ಅಪ್ಪಲಾಲ್ ಹಾಡಿದಂಗ ಆಗಬೇಕ ಕಾಕ ಕೇಳಿ ನನ್ ಹೇಳಕೀಗಿ ಹೆಂಗ ಹೋಗ್ತಾನ್ರಿ ಮನ ಮೋಹನ ಮನನಾಥ ಮನರಂಜನ ಬಾಳ ಜೋ 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 ರೇ ಒಂದರ ಮಾಡಿ ನಿಮ್ ಅವಶ್ಯ ಇರ್ತಾನ ಈಕಿ ಮಾಡಂಗಿಲ್ಲ ಅಲ್ಲೇ ಮಾಡುದಿನ ಆ ಕಡೆ ಸುಡ್ಗಾಡ ಮನ್ಯಾಗ ರೊಟ್ಟಿ ಮಾಡೋದಿಕ್ಕೆ ರೊಟ್ಟಿ ಅವಾಗ ನಮ್ಮ ಅಪ್ಪ ಏನ್ ಮಾಡಿದ ತಗೊಂಡ ಕೇರಿಂದ ವಾದ ಕೂಡ್ಲೆ ದೂತಿದ್ರಲ್ಲೇ ಒಳಗ ದೂತಿರ್ತಾವಲ್ಲ ದೂತಿದ್ರು ಕರಿತಾಳ ಏ ನಿಮ್ಮ ಮಗು ಎಲ್ಲಿದಾರ ಅಂತ ಕೇಳಿದ್ವಿ ಯಾರು ಕೊರವಂಜಿ ರೂಪ ಧಾರಣ ಮಾಡ್ಕೊಂಡು ಹೋಗಿದ್ರಲ್ಲ ಕೃಷ್ಣ ಪರಮಾತ್ಮ ಕೊರವಂಜಿ ರೂಪ ಧಾರಣ ಮಾಡಿದ ಏ ಎಲ್ಲಿದಾರ ಸತ್ಯಭಾಮ ಅಂತ ಕೇಳಿದ ಕರಿ ಹಾಕಿನ ಹೊರಗ ಎಲ್ಲಿದಾರ ಕರಿ ಅಂದಾಗ ಹೇಳಿದ ಏ ಯಮ್ಮ ಅವ ನಮ್ಮ ತಾಯಿ ಒಳಗೆ ಏನ್ ಮಾಡಕತ್ತಾಳ ಶಕ್ತಿ ಪೂಜೆ ಹಾಕೊಂಡು ಕೂತಾಳ ಶಕ್ತಿ ಪೂಜೆ ಹಾಕೊಂಡು ಕೂತಾಳ ಶಕ್ತಿ ಪೂಜೆ ಹಾಕೊಂಡು ಕೂತ್ರ ಏನಾತ ಆಕಿಗೆ ಕರಿ ಆಕಿಗೆ ಹಿಂದಾಗುದು ಮುಂದಾಗುದು ಎಲ್ಲಾ ಹೇಳ್ತಾನ ಅಂದಿವ ಅಂದಾಗ ಇವ ದೂತಿ ಏನ್ ಮಾಡಿದ ಅಮ್ಮವ್ರ ತಾಯಿ ಅವ್ರ ಯಾರ ಬಂದಾರ ನಿಮ್ಮನ್ನ ಕರಿಯಾಕ ಬರ್ರಿ ಕಡೆ ತಂದ ಅಂದಾಗ ಏನಂದ್ಳಿಕ್ಕೆ ಸ್ವಚ್ಛ ಬಾಳ ತುಂಬಿತ್ತು ಏನಂತ ಕೂಡಲೇ ಗುರುಗಳ ಒಟ್ಟ ನೆಗ ತೆಗಿತನ ಸುಮ್ ಕುಂದ್ರಿ ನೀವು ಆಟ ಸುಮ್ ಕುಂದ್ರ ಬಿಡಂಗಿಲ್ಲ ಒಟ್ಟ ಈಕಿನ ಅವಾಗ ಏನ್ ಮಾಡಿದ ಅವಾಗ ಹೇಳಿದ್ರು ಮಾತ್ರ ದೂತಿ ಮಾತ ಕೇಳಿಲ್ಲ ಎಂದಾಗೋದು ಮುಂದೆ ಹೇಳುವ ಅಂತ ಭವಿಷ್ಯ ಹೇಳೋರು ಬಂದಾರ ದೇವಲೋಕದಿಂದ ಕೊರಿವಿ ಬಂದಾರ ದೇವಲೋಕದಿಂದ ಕೊರಿವಿ ಏನ್ ಬೇಕಾದ ಹೇಳ್ತಾಳ ಏನ್ ಬೇಕು ನಿನಗೆ ಎಲ್ಲ ಹೇಳ್ತಾಳ ಬಾಯಮ್ಮ ಅವಾಗ ಏನ್ ಮಾಡ್ತಾಳ ಅಂದಾಗ ಸತ್ಯಭಾಮ ಹೋದ್ರು ಸತ್ಯಭಾಮ ಹೋದ್ರು ಹೋದ ಕೂಡಲೇ ಪರಮಾತ್ಮ ಹೇಳ್ತಾರ ಏನಂತಾನ ನೀ ಯಾರು ಕೊರವಂಜಿನ ದೇವಲೋಕದಿಂದ ವಿಗವಿಗಗಳನ್ನ ತಿರುಗಿ ಕರಿಂದ ದೇವಲೋಕದಿಂದ ಬಂದನಮ್ಮ ನಿನಗೆ ಏನು ಬೇಕು ಕೇಳಂದ ನಿನಗೆ ಹಿಂದಾಗೋದು ಮುಂದಾಗೋದು ಭವಿಷ್ಯ ಹೇಳ್ತಾನಂತಂದ ಏನು ಕೇಳ್ತಾಳ ಪೈಕಿ ಏ ಕೊರವಂಜಿ ನನ್ನ ಗಂಡ ಕೃಷ್ಣ ಪರಮಾತ್ಮ ಮಣಿ ಬಿಟ್ಟು ನಾಲ್ಕು ವರ್ಷ ಆಗಿ ಹೋಗ್ಯದ 4 ದಿನ ಆಗ್ಯದ 4 ದಿನ ಆಗ್ಯದ ಕೃಷ್ಣ ಪರಮಾತ್ಮ ಮಣಿ ಬಿಟ್ಟು ಹೋಗಿ 4 ದಿನ ಆಗ್ಯದ ಯಾವಾಗ ಬರ್ತಾನ ಅವ ಯಾವಾಗ ಬರ್ತಾನ ದಾರಿ ಕಾಯ್ತು ದಾರಿ ಅಂದ್ರೆ ಯಾವಕ್ಕಿ ಮಶಿವನಾಳ ಜಿಂಗರಿ ಬೀಳಿ ಏ ಹೊಚ್ಚ ಬ್ಯಾಲಿ ಅಲ್ಲಿ ಕೊರವಂಜಿ ರೂಪ ಧಾರಣ ಮಾಡಿ ಬಂದಾವ ಯಾರು ಅಲ್ಲಿ ಬಂದವ ಕಂಬಗಿ ಸುರೇಶ ಕೃಷ್ಣ ಪರಮಾತ್ಮ ಅದಾನ ಕೃಷ್ಣ ಪರಮಾತ್ಮ ಹೌದು ಕಂಡು ಹಿಡಿಬೇಕಾಗಿತ್ತಲ್ಲ ಈ ಪತಿವರ್ತ ಇದ್ದಕ್ಕೆ ಅಂದ್ರಣ ನಿನ್ನ ತಕ್ಕೆ ಎಲ್ಲ ನಯ ಮಯ ದಯ ಎಲ್ಲ ಇತ್ತಂದ್ರಣ ನೀ ಮಹಾಪತಿವರ್ತಿದ್ದೆ ಅಂದ್ರೆ ನೀ ಯಾಕೆ ಕೂಡ ಹಿಡಿಲಿಲ್ಲ ನಿನ್ನ ಗಂಡನ ಎಲ್ಲಿ ಹೋಗಿತ್ತು ನಿನ್ನ ನಾದ ಎಲ್ಲಿ ಹೋಗಿತ್ತು ನಿನ್ನ ಚಿತ್ತ ಏ ಹುಚ್ಚಪ್ಯಾಲಿ ನಿನ್ನ ಗಂಡನ ನೀ ಕೂಡ ಹಿಡಿದಿಲ್ಲ ಇನ್ ಹೆಂಗ ಕೂಡ ಹಿಡಿತಿ ಜಗತ್ತು ನೀನು ಅವಾಗ ಹೇಳ್ತಾನೆ ಕೃಷ್ಣ ಪರಮಾತ್ಮ ಏನಂತನ್ರಪ್ಪ ಹೇಳಿದ ನಿನಗೆ ಏನು ಬೇಕ ಕೇಳ ಅಂದಾಗ ನನಗ ನೋಡು ಇವತ್ತು ನೆನ ಮುಟ್ಟಿರಬಾರ್ದ ಇರಿವಿ ಮುಟ್ಟಿರಬಾರ್ದ ಬೇಕಾದ್ರೆ ಖರ ಮುಟ್ಟಿರಬಾರ್ದ ಯಾವುದು
ಅಂಜಲಾಗಲಾರ್ದ ಅಡಿಗೆ ಊಟ ಮಾಡಿಸ್ಬೇಕು, ನನಗೆ ಅಡಿಗೆ ಊಟ ಮಾಡಿಸ್ಬೇಕಂತ ನನ್ನ ಕೃಷ್ಣ ಪರಮಾತ್ಮ. ಅವಾಗ ಏನ್ ಮಾಡ್ತಾಳೆ ಇವ್ರು ಸತ್ಯಭಾಮ? ಇವರ ಸತ್ಯಭಾಮ ಅಂದ್ರೆ ಏನು ದೊಡ್ಡ ಮಾತು ಹೋಯಪ್ಪ ಅಂದ್ಲಕ್ಕಿ. ಏನು ದೊಡ್ಡ ಮಾತು ಅಂತ ಕೇಳಿದ್ರೆ ಹೋಗಿ ಏನ್ ಮಾಡಿದ್ರು, ಹೋಗಿ ಕೆರಿಂದ ಏನು ಬಂದ್ರು ತಗೊಂಡ್ ಬಂದ್ರು ಹೋಗಿ ಮಾಸ್ತಾರ ಹೋಗಿ ಕೆರಿಂದ ಸಕ್ರಿ ಮಣ್ಣ ತಗೊಂಡು ಬಂದ್ರು. ಸಕ್ರಿ ತಗೊಂಡ್ ಸಕ್ರಿ ತಗೊಂಡು ಬಂದ್ರು. ಸಕ್ರಿ ತಗೊಂಡು ಬಂದಾಗ ಹೇಳ್ತಾನೆ ಕೃಷ್ಣ ಪರಮಾತ್ಮ ಏನಂತಾನ ಅಮ್ಮ ನೀ ಎಟ್ಟ ಮಾಡದಿ ಅಮ್ಮ, ಈ ಸಕ್ರಿ ಇರಿವಿ ಮುಟ್ಟ್ಯದ, ಇರಿವಿ ಮುಟ್ಟ್ಯದ ಅಂಜಲಾಗ್ಯದ, ನಾ ತಿನ್ನಂಗಿಲ್ಲ ಅಂತ ಹೇಳಿದ. ಅಂದಾಗಿ ಇದನ್ನ ಇಟ್ಟು ಕೇಳಿಂದ ಏನ್ ಮಾಡಿದ್ರು, ಹೋಗಿ ಕೆರಿಂದ ಮಾಸ್ತಾರ ಹೋಗಿ ಕೆರಿಂದ ಅನ್ನ ತಗೊಂಡು ಬಂದ್ರು. ಅನ್ನ ತಗೊಂಡು ಬಂದ್ರು. ಅನ್ನ ತಗೊಂಡು ಬಂದ ಕೂಡಲೇ ಹೇಳ್ತಾನೆ ಕೃಷ್ಣ ಪರಮಾತ್ಮ ಸತ್ಯಭಾಮ ಈ ಅನ್ನ ಸಹಿತ ನೊಣ ಮುಟ್ಟ್ಯದ, ನೊಣ ಇದಕ್ಕೆ ಅಂಜಲಾಗ್ಯದ, ನಾ ತಿನ್ನಂಗಿಲ್ಲ ಅಂತ ಹೇಳಿದ. ಅವಾಗ ಏನ್ ಹೇಳ್ತಾರ, ಇದು ಯಾವುದು ಬೇಡ, ಇನ್ನು ಹೋಗಿ ಕೆರಿಂದ ಹಾಲು ತರಬೇಕಂದ್ರು. ಹಾಲು ಯಾವಕ್ಕಿ ಮಶಿವನಾಳ ವಿದ್ಯಾ ಆಕಳ ಹಾಲು ತಗೊಂಡ್ಬಂದಾಳ. ಕಾಂಬಗಿ ಸುರೇಶ ಕೊಡಬೇಕಂದ್ರು. ಅವಾಗ ಹೋಗಿ ಕೆರಿಂದ ಹಾಲು ತರಬೇಕಂತ ಹೋಗ್ತಾಳ. ಅಲ್ಲಿ ಹಾಲು ಬರಬೇಕಾದ್ರ ತಂಗಿ ಹಂಗ ಬರಂಗಿಲ್ಲ, ಕಂಬಗಿ ಸುರೇಶನ್ ಅಂತ ಒಂದು ಊರ್ ಇರ್ತದ, ಕರ ಬಿಡ್ಬೇಕ. ಕರ ಬಿಟ್ಟಾಗ ತಂಗಿ ಗುದ್ದಿ ಕೆರಿಂದ ಏನ್ ಮಾಡ್ತದ, ನಿನ್ನಲ್ಲಿ ಅಮೃತ ಅನ್ನೋ ಅಂತ ಹಾಲು ಹೊರಗೆ ತೆಗಿತದ. ಅವಾಗ ತಂಗಿ ಅಲ್ಲಿ ಕಂಬಗಿ ಸುರೇಶ ಮುಟ್ಟಿದಾಗ ತಂದು ಕೊಡ್ತಾಳ. ಅವಾಗ ಹೇಳ್ತಾನೆ ಕೃಷ್ಣ ಪರಮಾತ್ಮ ಏನಂತ ಸತ್ಯಭಾಮ ಎಲ್ಲ ಹಾಲು ತಗೊಂಡು ಬಂದಿ ಕರೆ ಅಲ್ಲಿ ಕರ ಮುಟ್ಟ್ಯದ, ಎಂಜಲಾಗ್ಯದ, ಕರ ಮಲಿ ಕುಡ್ದದ ಅಂತ ಹೇಳಿದ ನನ್ನ ಕೃಷ್ಣ ಪರಮಾತ್ಮ. ಎಲ್ಲ ಮಾಡಿದ್ರು ಎಂತದು ಯಪ್ಪ ಇವನ್ ಆಟ ಅಂದ್ಳಿಕ್ಕಿ ಅಲ್ಲ, ಎಂತ ಪರಮಾತ್ಮ, ಎಂತ ವಿಷ್ಣು, ಎಂತ ಸೃಷ್ಟಿಕರ್ತ ಏನ್ ಮಾಡ್ಬೇಕಂದ್ರು. ಅಂದಾಗ ಏನಂದ, ಏನು ಬೇಡ, ನನ್ನ ಪಾದ ತೊಳೆದ ಕೆರಿಂದ ಪೂಜೆ ಮಾಡಿ ಕೆರಿಂದ ಊಟಕ್ಕೆ ಹಾಕಿ ನನಗಂತಂದ. ಅವಾಗ ಏನ್ ಮಾಡಿದ್ರಿ, ಏನ್ ಮಾಡ್ತಾರಪ್ಪ ಸೊಕ್ಕ ಮಾಡಿರ್ತಿರ್ಲಿ ಮಶಿವನಾಳ ಹುಡುಗಿಗೆ. ಅವಾಗ ಏನ್ ಮಾಡಿದ್ರು, ಏನ ತೊಳೆಯಂಗಿಲ್ಲ ಅಂದ. ತೊಳೆಯಂಗಿಲ್ಲ ಅಂದಾಗ ತೊಳಿಬೇಕ ತಿಳ್ಕಿಂದ ಧೂತಿ ಹೇಳಿದ. ಯಮ್ಮ ಅವ ಕೃಷ್ಣ ಪರಮಾತ್ಮ ಅಲ್ಲ ಕೊರವಂಜಿ ಅದಾನ, ನೋಡೋಣ ಒಂದಿಟ್ಟು ಸತ್ ಪರೀಕ್ಷೆ ಮಾಡೋಣ, ತೊಳೆದು ಬಿಡ್ಲ ಏನ್ ಹೋಗೋದತ್ತಿ ನಿನ್ನ ಗಂಟ, ಏನು ಸಂಶಯ ಇಲ್ಲಾರ್ದ ತೊಳೆ ಅಂದಾಗ ಏನು ಹೇಳಿದ್ರೆ ಕೇಳವಲ್ಲಿ ಅಂದ್ರು ಮಾತು ತಗೊಂಡು ಕೇಳಿದ ನೀರು ತೊಳಿತಾಳ. ಅವಾಗ ಕೃಷ್ಣನ ಕಾಲಾಗಿನ ಪದ್ಮ ಕಾಣಿತು, ಈ ಮಶಿವನಾಳ ವಿದ್ಯಾಗ ಪದ್ಮ ಕಾಣಿತು. ಅವಾಗ ಪದ್ಮವನ್ನ ನೋಡಿ ಇವನ ನನ್ನ ಗಂಡ ಅಂತ ಕೇಳಿದ ತ್ಯಾಕಿ ಬಿಡದಾಳ ನೀನು ಸತ್ಯಭಾಮ. ಹುಡುಗಿ ನಿಮ್ಮಂತವ್ರು ಬಂದು ತ್ಯಾಕಿ ಬಿದ್ದಾರ. ಏನ ಆಕಿನ ತಗೊಂಡಿಕೆಂದು ಕೃಷ್ಣ ಪರಮಾತ್ಮ ಆ ಕಡೆ ಹೋದ, ಈಕಿನ ತಗೊಂಡಿಕೆಂದು ಹೆಂಗಾದ್ರು ತಂದ್ರಲ್ಲ ಶಿಫ್ಟ್ ಡಿಸೈರ್ ಗಾಡಿ, ಈಕಿನ ತಗೊಂಡಿಕೆಂದು ಹೋಗ್ತಿರ್ಲಿಲ್ಲ ಹೆಂಗಿದ್ರು ಹಾದಿ ಹಿಡ್ಕೊಂಡು ಯಾವ್ದು ಜಳಕಿ ರೋಡ್ ಏ ಹುಡುಗಿ ಮಾತಾಡೋ ಅಂತ ಮಾತಿ ಹೆಂಗೈತೆ ಅಂದ್ರೆ ಹೇಳ್ತಾನೆ ಕೇಳು. ಇಲ್ಲಿ ಶರೀರ ಅಂದ್ರೆ ಹೆಣ್ಣದ, ಜೀವ ಅಂದ್ರೆ ಗಂಡದ. ಇಲ್ಲಿ ನಮ್ಮ ಅಪ್ಪ ಶಿರಿ ಹುಟ್ಟಿಲ್ಲ, ಶರೀರ ಅನ್ನೋ ಅಂತ ಶರೀರಕ್ಕೆ ಆಟ ಮಾಡ್ಯಾಣ. ನಮ್ಮ ಅಪ್ಪ ಒಳಗೆ ಜೀವಾತ್ಮ ಅನ್ನೋ ಅಂತವ ಮುಟ್ಟಿಲ್ಲ, ಅದನ್ನ ಹಿಡಿದಿಲ್ಲ, ಏನೇನೋ ಮಾಡಿಲ್ಲ ವಿದ್ಯಾ. ಒಂದು ಮಾತು ಹೇಳ್ತಾನೆ ಕೇಳು, ನಮ್ಮ ಅಪ್ಪ ಶೀರಿ ಹುಟ್ಟಾನ ಅಂತ ನೀ ಹೇಳ್ತಿ. ಶೀರಿ ಹುಟ್ರ ನಮ್ಮ ಅಪ್ಪನ ತಳಗಿನ ಜೋಡ್ನ ಏನು ಬೇರೆ ಆಗ್ಯಾವಣ, ಜೋಡ್ನ ಬೇರೆ ಆಗಿಲ್ಲ. ಇರ್ಲಿ ಮಾಸ್ತರ